ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನೀವು ನೋಡ್ತಾ ಇದ್ದೀರಾ ಇದು ಶ್ರೀನಿಧಿ ಪಬ್ಲಿಕೇಶನ್ಸ್ ಅವೆನ್ಯೂ ರೋಡ್ ಬಳೆಪೇಟೆ ಬೆಂಗಳೂರು ಅರ್ಪಿಸುವ ಮಹರ್ಷಿ ವಾಣಿ ಕಾರ್ಯಕ್ರಮ. ಪವರ್ಡ್ ಬೈ ಅಮೃತ ಬಿಂದು ಅಗರಬತ್ತಿ ಪಾರ್ಟ್ನರ್ ಮೋಕ್ಷ ಅಗರಬತ್ತಿಗಳು. ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಇಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ ಅಲ್ವಾ? ಸ್ವಾಗತಿಸ್ಬಿಡೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಹಾಗೆ ಸ್ವರ ಜ್ಯೋತಿಷ್ಯದಲ್ಲೂ ಕೂಡ ಪಾಂಡಿತ್ಯವನ್ನ ಪಡ್ಕೊಂಡಿದ್ದಾರೆ. ಅವರೇ ನಮ್ಮ ಗುರುಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರಮ್ಮ. ವೀಕ್ಷಕರೇ ಬನ್ನಿ ಈಗ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ ಬಾದಾಮಿಯ ಬನಶಂಕರಿ ಹಾಗೆ ಎಲ್ಲ ದೇವಿಯರ ದರ್ಶನವನ್ನ ಕೂಡ ಮಾಡ್ಕೊಂಡು ಬಂದಿದ್ದೀರಾ. ಜೊತೆಗೆ ಇವತ್ತು ಏನೆಲ್ಲ ವಿಶೇಷತೆಯಿಂದ ಕೂಡಿದೆ ದಿನ ಅಂತ ಕೂಡ ತಿಳಿಸ್ಕೊಡ್ತೀರಾ ಈಗ? ಖಂಡಿತಮ್ಮ. ಈ ಪ್ರಾಂತ್ಯಗಳಲ್ಲಿ ಒಂದು ದಿನ ಜಾತ್ರೆ ಮಾಡೋದೇ ತುಂಬ ದೊಡ್ಡ ವಿಚಾರ. ಆದರೆ ಬಾದಾಮಿ ಕ್ಷೇತ್ರದಲ್ಲಿ ಒಂದು ತಿಂಗಳು ಜಾತ್ರಾ ಮಹೋತ್ಸವ. ಏನು ಆ ಜಾತ್ರೆ, ಜನ, ಆ ಅಭಿಮಾನ! ಅಬ್ಬಾ, ಮೊದಲೇ ಹೇಳಿದ್ದೆ, ಉತ್ತರ ಕರ್ನಾಟಕ ಅಂದರೆ ಅಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಅತಿ ಹೆಚ್ಚು ಪಾತ್ರಗಳಿರುತ್ತೆ. ಅತಿ ಹೆಚ್ಚು ಜನ ಆ ಪ್ರೀತಿ ವಿಶ್ವಾಸದ ಒಂದು ನಗೆ ಮುಖವನ್ನು ತೋರಿಸ್ತಾರೆ ಅಂತ. ಹಾಗೆ ತಾಯಿ ಬನಶಂಕರಿಯನ್ನ, ಶಿರಸಂಗಿ ಮಹಾಕಾಳಿನ, ಇನ್ನು ವಿಶೇಷವಾಗಿರ್ತಕ್ಕಂಥ ಸೌದತ್ತಿ ಎಲ್ಲಮ್ಮನ್ನ, ಇವೆಲ್ಲವನ್ನು ನೋಡ್ತಾ ಇನ್ನು ಇವತ್ತು ಸೋಮವಾರ ಮಾಸಶಿವರಾತ್ರಿ. ಮಾಸಶಿವರಾತ್ರಿ ಅಂದರೆ ಶಿವರಾತ್ರಿಗಳು ಪ್ರತಿ ತಿಂಗಳಲ್ಲೂ ಬರುತ್ತೆ. ಹಾಗೆ ಮಾಸಶಿವರಾತ್ರಿ ಅಂದರೆ ಪ್ರತಿ ತಿಂಗಳಲ್ಲೂ ಬರ್ತಕ್ಕಂಥ ಶಿವರಾತ್ರಿ. ಇವತ್ತು ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು, ಶಿವನ ಆರಾಧನೆ ಮಾಡ್ತಕ್ಕಂಥದ್ದು, ಶಿವಮಂತ್ರವನ್ನು ನಾವು ಉಪದೇಶ ತೆಗೆದುಕೊಂಡು ಅಥವಾ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಕ್ಕಂಥದ್ದು ಇದು ಬಹಳ ವಿಶೇಷವೇ ಸರಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರಗಂಧನಾ ಮೃತ್ಯೋನ್ವೃಕ್ಷೇಮಾಮೃತಾತ್. ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ್ನ ಆರಾಧನೆ ಮಾಡಿ ಇವತ್ತು ಮಾಸ ಶಿವರಾತ್ರಿ ಆದ್ದರಿಂದ ಇವತ್ತು ಸಂಜಾ ಕಾಲದಲ್ಲಿ ಸ್ವಾಮಿಗೆ ನಡಿಬಹುದಾದಂತಹ ರುದ್ರಾಭಿಷೇಕದಲ್ಲಿ ಭಸ್ಮದಿಂದ ಸ್ವಾಮಿಗೆ ನಡಿಬಹುದಾದಂತಹ ಭಸ್ಮಾಭಿಷೇಕ ಹಾಗೂ ಬಿಲ್ವಾರ್ಚನೆ, ತುಂಬೆ ಹೂವಿನಿಂದ ಸ್ವಾಮಿಗೆ ಅರ್ಚನೆ ಮಾಡತಕ್ಕಂಥದ್ದು, ವಿಶೇಷವಾದಂತಹ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡತಕ್ಕಂಥ ಆ ದೃಶ್ಯವನ್ನು ಇದೆಲ್ಲವನ್ನು ಸಹಿತ ಕಣ್ತುಂಬಿಸಿಕೊಂಡು ಚಂದ್ರಶೇಖರನಿಗೆ ಆಪ್ಯದಿಂದ ಅಂದರೆ ಹಾಲಿನಿಂದ ಅಭಿಷೇಕ ಮಾಡತಕ್ಕಂತಹ ಆ ಸುಂದರವಾದ ಕ್ಷಣಗಳನ್ನು ಕಣ್ತುಂಬಿಸ್ಕೊಳ್ಳೋದಿದೆಯಲ್ಲ, ಇದು ಮಹಾಪುಣ್ಯದ ಕೆಲಸ. ಶಿವನಿಗೆ ಹೆಚ್ಚು ಆಡಂಬರವಿಲ್ಲ, ಹಾಗೆ ಹೆಚ್ಚು ಅಲಂಕಾರವಿಲ್ಲ. ಆದರೆ ಸ್ವಾಮಿ ಅಭಿಷೇಕದಲ್ಲಿ ತೃಪ್ತಿಗೊಳ್ಳುತ್ತಾನೆ. ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳ್ತಾರೆ. ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ. ಹಾಗೆ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಸಾಂಬ ಸದಾಶಿವ. ಭಕ್ತರ ಅಪೇಕ್ಷೆಗಳನ್ನು, ಭಕ್ತರು ಕೇಳ್ತಕ್ಕಂತಹ ಯಾವುದೇ ಒಂದು ವಿಧಿವಿಧಾನದಂಥ ಅವರ ಅಪೇಕ್ಷೆಗಳೇನಿದ್ರೂ ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಚೈತನ್ಯ ಮೂರ್ತಿ ಸಾಂಬ ಸದಾಶಿವ. ಹಾಗಾಗಿ ಸಂತರು, ಋಷಿಗಳು, ಜ್ಞಾನಿಗಳು ಮತ್ತು ಸಾಕಷ್ಟು ಜನ ಪಂಡಿತರು ನೆಲೆಸಿರ್ತಕ್ಕಂಥ ಈ ನಾಡಿನಲ್ಲಿ ಇವತ್ತಿನ ದಿವಸ ಶಿವಧ್ಯಾನವನ್ನು ಮಾಡ್ತಾ ಸಾಕಷ್ಟು ಶಿವಮಂತ್ರವನ್ನು, ಶಿವ ಸಹಸ್ರನಾಮವನ್ನು ಹಾಗೂ ಶಿವನ ಆಲಯಗಳಲ್ಲಿ ನಡೀತಕ್ಕಂಥ ವಿಶೇಷವಾದಂಥ ಪೂಜಾ ಪುನಸ್ಕಾರಗಳನ್ನು ಇವತ್ತು ದರ್ಶನ ಮಾಡೋದು ಬಹಳ ವಿಶೇಷವಾದಂಥ ದಿನ. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಅರುಣಾಚಲೇಶ್ವರನ ದರ್ಶನವನ್ನು ಹಾಗೂ ಮತ್ತೊಂದು ವಿಶೇಷವಾದ ಸಾನ್ನಿಧ್ಯವನ್ನು ನಾವು ದರ್ಶನ ಮಾಡೋಣ. ಇವತ್ತಿನ ದಿವಸ ಬಹಳ ಅರ್ಥಗರ್ಭಿತವಾದಂಥ ದಿನ. ಇವತ್ತು ಸಂಜಾ ಕಾಲದಲ್ಲಿ ಯಾರೊಬ್ಬರಾದರೂ ಸಹಿತ ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸ್ಕೊಂಡು ಸಂಜೆ ಗೋಧೂಳಿ ಲಗ್ನದಲ್ಲಿ ಕಪ್ಪು ಬಣ್ಣದ ಗೋವು ಎಲ್ಲನ್ನ ಕಂಡು ಬಂದರೆ ಕಪ್ಪು ಬಣ್ಣದ ಹಸುವಿಗೆ ಒಂದಿಷ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು, ಒಂದಿಷ್ಟು ಅರಿಶಿನ ಕುಂಕುಮ ಹಣೆಗಿಡಿ, ಅಕ್ಕಿ ಕಾಳು ಅಂದರೆ ಅಕ್ಕಿ, ಬೆಲ್ಲ ಮತ್ತು ಬಾಳೆಹಣ್ಣು, ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಇಂತಹದ್ದನ್ನು ಗೋಮಾತೆಗೆ ಕೊಟ್ಟು ಗೋವಿನ 4 ಪಾದಗಳನ್ನು ಹಾಗೂ ಬಾಲದ ಭಾಗವನ್ನು, ಹಣೆಯ ಮಧ್ಯದಲ್ಲಿರ್ತಕ್ಕಂತಹ ಮಧ್ಯಭಾಗವನ್ನು, ಇನ್ನು ಹಸುವಿನ ಬೆನ್ನಲ್ಲಿರ್ತಕ್ಕಂತಹ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಗೋಮಾತೆಗೆ 3 ಪ್ರದಕ್ಷಿಣೆಗಳು ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದ್ರಿಂದ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಕೃಪೆಗೆ ಪಾತ್ರರಾಗಬಹುದು.
ಇವತ್ತು ಗೋ ಅನುಷ್ಠಾನ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ನಂದಿಯ ಅನುಷ್ಠಾನವೂ ಅಷ್ಟೇ ವಿಶೇಷವಾಗಿದೆ. ಹಾಗಾಗಿ ಇವತ್ತಿನ ದಿವಸ ಹಸುಗಳನ್ನು ಮತ್ತು ಎತ್ತನ್ನು ಎರಡೂ ಪೂಜೆ ಮಾಡಿ ಸಂಜಾಕಾಲ ಶಿವನ ದೇವಸ್ಥಾನದ ಹತ್ರಕ್ಕೆ, ಸಂಜಾಕಾಲದಲ್ಲಿ ಶಿವನ ಆಲಯದ ಹತ್ರ ತೆಗೆದುಕೊಂಡೋಗಿ ಅಲ್ಲಿ ಅನುಷ್ಠಾನ ಮಾಡತಕ್ಕಂಥ ಪದ್ಧತಿ ಸಾಕಷ್ಟು ಆಲಯಗಳಲ್ಲಿದೆ, ಸಾಕಷ್ಟು ಮನೆಗಳಲ್ಲಿದೆ. ಶಿವರಾತ್ರಿ ಅಂದರೆ ಬರ್ತಕ್ಕಂತಹ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಮಹಾಶಿವರಾತ್ರಿ ಅಷ್ಟೇ ಅಲ್ಲ, ಪ್ರತಿ ಮಾಸದಲ್ಲೂ ಶಿವರಾತ್ರಿ ಇದೆ. ಪ್ರತಿ ಮಾಸದಲ್ಲೂ ಅಮಾವಾಸ್ಯೆಯ ಹಿಂದಿನ ದಿನಗಳಲ್ಲಿ ಇದನ್ನು ಮಾಸ ಶಿವರಾತ್ರಿ ಅಂತ ಹೇಳ್ತಾರೆ. ಅಂತಹ ಮಾಸ ಶಿವರಾತ್ರಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶಿವರಾತ್ರಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರತಿಯೊಬ್ಬರು ಆಚರಣೆ ಮಾಡೋದರಲ್ಲಿ ಕಿಂಚಿತ್ತೂ ಲೋಪ ಇಲ್ಲ. ಇನ್ನೂ ಸಾಧ್ಯವಾದರೆ ಸಾಧು ಸಂತರನ್ನು ಯತಿಗಳನ್ನು, ಶ್ರೀಗಳನ್ನು, ಜೊತೆಗೆ ಸಾಕಷ್ಟು ಜನ ಪಂಡಿತರನ್ನು, ಗುರುಗಳನ್ನು ಇವತ್ತು ಸಂಧ್ಯಾಕಾಲದಲ್ಲಿ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲ. ಇನ್ನು ಭಸ್ಮದಿಂದ ಸ್ವಾಮಿಗೆ ಅಭಿಷೇಕ, ಅದೇ ಭಸ್ಮವನ್ನು ಪ್ರಸಾದವಾಗಿ ತೆಗೆದುಕೊಳ್ತಕ್ಕಂಥದ್ದು. ಬಿಲ್ವಪತ್ರೆಯಿಂದ ಅರ್ಚನೆ, ಆ ಪತ್ರೆಯನ್ನೇ ಪ್ರಸಾದವಾಗಿ ತರತಕ್ಕಂಥದ್ದು. ವಾಸ್ತುವಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗಬೇಕಾದರೂ ಸಹಿತ ನೀವು ಮನೆಯಿಂದ ಶ್ರೀಗಂಧವನ್ನು, ಭಸ್ಮವನ್ನು ಮತ್ತು ವಿಶೇಷವಾಗಿರ್ತಕ್ಕಂತಹ ಬಿಲ್ವಪತ್ರೆಯನ್ನು ಮನೆಯಲ್ಲಿ ನಿಮ್ಮ ಮನೆಯ ದೇವ್ರ ಮನೆ ಮುಂದೆ ಇಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿ, ಆ ಪ್ರಾರ್ಥನೆ ಆದ ನಂತರ ಬಿಲ್ವಪತ್ರೆ, ಶ್ರೀಗಂಧ ಮತ್ತು ಸ್ವಾಮಿಯ ಭಸ್ಮ ಇದನ್ನು ಶಿವಾಲಯಕ್ಕೆ ತೆಗೆದುಕೊಂಡೋಗಿ ಅರ್ಚನೆ ಸಂಕಲ್ಪವನ್ನು ಮಾಡಿಸೋದ್ರಿಂದ ವಾಸ್ತುವಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ ಅಂತ ಸಾಕಷ್ಟು ಪ್ರತೀತಿಗಳು ಹೇಳುತ್ತೆ. ಹಾಗಾಗಿ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಮಾಸ ಶಿವರಾತ್ರಿ ಬಹಳ ಅರ್ಥಗರ್ಭಿತವಾಗಿಯೂ ಬಹಳಷ್ಟು ವಿಶೇಷವಾದಂಥ ಅನುಷ್ಠಾನಗಳನ್ನು ಸಹಿತ ರಾಜ್ಯದಾದ್ಯಂತ, ದೇಶದಾದ್ಯಂತ ಎಲ್ಲ ಶಿವಾಲಯಗಳಲ್ಲೂ ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ. ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮೋ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರಣಾಯ ನಮೋ, ಬಲವಿಕರಣಾಯ ನಮೋ, ಬಲಾಯ ನಮೋ, ಬಲಪ್ರಮದನಾಯ ನಮೋ, ಸರ್ವಭೂತಗಮನಾಯ ನಮೋ, ಮನೋನ್ಮನಾಯ ನಮಃ. ಈ ಪ್ರಕಾರವಾದಂತಹ ಅನುಷ್ಠಾನವನ್ನು, ಅದರಲ್ಲೂ ತುಂಬೆ ಹೂವಿನಿಂದ ಶಿವನಿಗೆ ಅನುಷ್ಠಾನ ಅಂದರೆ ಇದು ಬಹಳ ಶ್ರೇಯಸ್ಕರ. ನಿಮ್ಮ ಪ್ರಾಂತ್ಯದಲ್ಲಿ ತುಂಬೆ ಹೂವು ಏನಾದರೂ ಸಿಕ್ಕಿದ್ರೆ ಆದಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ತುಂಬೆ ಹೂವನ್ನು 11 ಆಗಲಿ, 21 ಆಗಲಿ, 54 ಆಗಲಿ ಅಥವಾ 108 ತುಂಬೆ ಹೂಗಳನ್ನು ತಂದು ಸ್ವಾಮಿಯ ಪಾದಕ್ಕೆ ಅರ್ಪಣೆ ಮಾಡಿದ್ರೆ ಮತ್ತಷ್ಟು ಕಾರ್ಯಸಿದ್ಧಿ. ಒಳ್ಳೆಯದಾಗಲಿ. ಗುರುಜಿ, ನೀವು ಹೇಳ್ತಿದ್ರಿ ಇವತ್ತು ಶಿವನ ಆರಾಧನೆಗೆ ಬಹಳಷ್ಟು ಒಂದು ಮಹತ್ವವಿದೆ ಅಂತ. ಹಾಗೆ ತುಂಬೆ ಹೂವು ಎಲ್ಲಾದ್ರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಶೇಖರಿಸಿ ಇವತ್ತು ಪೂಜೆಯನ್ನ ಮಾಡಿ ಶಿವಪ್ಪನಿಗೆ ಒಳಿತಾಗತ್ತೆ ಅಂತ ಕೂಡ ಹೇಳ್ತಿದ್ರಿ. ಖಂಡಿತಮ್ಮ. ಅದಕ್ಕೋಸ್ಕರ ತುಂಬೆ ಹೂವು, ಬಿಲ್ವಪತ್ರೆ, ಭಸ್ಮ, ಆಪ್ಯ ಅಂದರೆ ಹಾಲು, ಇನ್ನು ಅರುಣಾಚಲೇಶ್ವರನಿಗೆ ಮಧು ಅಂದರೆ ಜೇನುತುಪ್ಪದಿಂದ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಆ ಜೇನುತುಪ್ಪದ ಪ್ರಸಾದವಾಗಿ 48 ದಿನಗಳ ಕಾಲ ಪ್ರಸಾದವನ್ನಾಗಿ ತೆಗೆದುಕೊಂಡಿದ್ದೆ ಆದರೆ ಎಂತಹ ಅಸಾಧ್ಯವಾದಂತಹ ಸಮಸ್ಯೆಗಳಿದ್ರೂ, ಆರೋಗ್ಯದಲ್ಲಿ ಏನೇ ವ್ಯತ್ಯಾಸವಿದ್ರೂ ಸಹಿತ ಆರೋಗ್ಯ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ವಿಶೇಷವಾದಂತಹ ಪ್ರಸಾದವಾಗುತ್ತೆ. ಅಂತಹ ಅಮೃತಕ್ಕೆ ಸಮಾನವಾದಂತಹ ಪ್ರಸಾದವನ್ನು ಜೊತೆಗೆ ಅಭಿಷೇಕದ ದರ್ಶನವನ್ನು ಈಗ ಮಾಡೋಣ. ಅರುಣಾಚಲೇಶ್ವರ ಇನ್ನೇನು ಬರ್ತಕ್ಕಂತಹ ಶಿವರಾತ್ರಿಯೇ ರಥೋತ್ಸವ ಕಾಲ, ಆದರೆ ಈ ಒಂದು ಮಾಸ ಶಿವರಾತ್ರಿಯಲ್ಲೂ ಅರುಣಾಚಲೇಶ್ವರನ ದರ್ಶನ ಮಾಡೋಣ. ಬನ್ನಿ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಗಣೇರುಂಡಮಾಲಂ ತನೌ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾದಿಪಾಲಂ ಜಟಾಜೂಟ ಗಂಗೋತ್ತರಂ ದೈರ್ವಿಶಿಷ್ಟಂ. ಅರುಣಾಚಲೇಶ್ವರಾಯ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಅರುಣಾಚಲೇಶ್ವರಾಯ ನಮಃ. ಓಂ ಅರುಣಾಚಲೇಶ್ವರಾಯ ನಮಃ. ಓಂ ಶ್ರೀ ಅರುಣಾಚಲೇಶ್ವರಾಯ ನಮಃ. ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮೋ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರಣಾಯ ನಮೋ, ಬಲವಿಕರಣಾಯ ನಮೋ, ಬಲಾಯ ನಮೋ, ಬಲಪ್ರಮದನಾಯ ನಮೋ, ಸರ್ವಭೂತಗಮನಾಯ ನಮೋ, ಮನೋನ್ಮನಾಯ ನಮಃ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕ ಬರುವಳೆ, ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಅರುಣಾಚಲೇಶ್ವರನ ದಿವ್ಯ ಸಾನ್ನಿಧ್ಯ. ಅರುಣಾಚಲೇಶ್ವರನ ಸಾನ್ನಿಧ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ 1-2 ಕಡೆ ಮಾತ್ರ ಸಿಗಬಹುದು ಅರುಣಾಚಲೇಶ್ವರರ ಸಾನ್ನಿಧ್ಯ.
ಹೊರ ರಾಜ್ಯದಲ್ಲಿ ಬಹಳ ಪ್ರಮುಖವಾಗಿ, ಬಹಳ ವಿಶೇಷವಾಗಿ, ಬಹಳ ಅಲಂಕರಿತವಾಗಿರ್ತಕ್ಕಂತಹ ಅರುಣಾಚಲೇಶ್ವರರ ಸಾನ್ನಿಧ್ಯವನ್ನು ನೋಡಬಹುದು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಒಂದೆರಡು ಕಡೆ ಮಾತ್ರವೇ ಕಾಣಿಸ್ತಕ್ಕಂತಹದ್ದು, ಒಂದೆರಡು ಕಡೆ ಮಾತ್ರವೇ ವಿಶೇಷವಾಗಿ ಪೂಜಾನುಷ್ಠಾನಗಳು ನಡೀತಕ್ಕಂಥ ಏಕೈಕ ಕ್ಷೇತ್ರವೆಂದರೆ ಅದರಲ್ಲೂ ಆರುಹಳ್ಳಿ ಗ್ರಾಮ. ಕನಕಪುರ ಮುಖ್ಯ ರಸ್ತೆಯಲ್ಲಿರ್ತಕ್ಕಂತಹ ಆರುಹಳ್ಳಿಯಲ್ಲಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅರುಣಾಚಲೇಶ್ವರರ ಸಾನ್ನಿಧ್ಯ ಬೇಡಿದ ವರಗಳನ್ನ ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ, ಸಾಕಷ್ಟು ರೋಗ ರುಜಿನಗಳಿಗೂ ಇಲ್ಲಿ ಮಾಯವಾಗುವಂತಹ, ಎಂತಹ ರೋಗ ರುಜಿನ ಇದ್ರೂ ಸಹಿತ ಬೇಗ ಗುಣಮುಖ ಹೊಂದುವಂತಹ ಏಕೈಕ ಕ್ಷೇತ್ರ ಅರುಣಾಚಲೇಶ್ವರನ ಈ ದಿವ್ಯ ಸಾನ್ನಿಧ್ಯ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರಕಮಂದನಾ ಮೃತ್ಯೋಂ ವೃಕ್ಷೀಯಮಾಮೃತಾತ್. ಓಂ ತ್ರ್ಯಂಬಕೇಶ್ವರಾಯ ನಮಃ. ಅರುಣಾಚಲೇಶ್ವರರ ಈ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಫಲ ಪಂಚಾಮೃತ ಅಭಿಷೇಕ ಇಲ್ಲಿ ವಿಶೇಷ. ಇಲ್ಲಿ ದ್ವಿಕಾಲದಲ್ಲಿ ಅನುಷ್ಠಾನಗಳು, ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಸ್ವಾಮಿಗೆ ದೀಪದಾರತಿ, ಜೊತೆಗೆ ಆಪ್ಯಾಭಿಷೇಕ, ಫಲ ಪಂಚಾಮೃತ ಅಭಿಷೇಕ. ಇದೆಲ್ಲಕ್ಕಿಂತ ವಿಶೇಷವಾಗಿರ್ತಕ್ಕಂಥದ್ದು ಮಹಾರುದ್ರಾಭಿಷೇಕ. ರುದ್ರನಿಗೆ ರುದ್ರಾಭಿಷೇಕವೇ ಬಹಳ ವಿಶೇಷ. ಅದರಲ್ಲಿ ಇವತ್ತಿನ ದಿವಸ ರುದ್ರನಿಗೆ ವಿಶೇಷವಾಗಿರ್ತಕ್ಕಂಥ ತ್ರ್ಯಂಬಕೇಶ್ವರನಿಗೆ, ಮಹಾ ಅಚ್ಯುತ ವಿಶ್ವೇಶ್ವರನಿಗೆ ಇವತ್ತಿನ ದಿವಸ ರುದ್ರಾಕ್ಷಿಯಿಂದ ಅಭಿಷೇಕ ಬಹಳ ವಿಶೇಷವಾಗಿದೆ. ಇಲ್ಲಿರ್ತಕ್ಕಂಥ ಅರುಣಾಚಲೇಶ್ವರನಿಗೆ ಆಪ್ಯದಿಂದ ಹಾಲಿನಿಂದ ಅಭಿಷೇಕ ಮಾಡಿ ಅಭಿಷೇಕದ ಆ ಸಮಯದಲ್ಲಿ ಕಾಣಿಸುವಂತ ವಿಶೇಷವಾದಂತಹ ದರ್ಶನ ಹೊಂದಿದೆ. ಸ್ವಾಮಿಗೆ ಸ್ವರ್ಣ ರೇಖೆಯಿಂದ ಸಾಕಷ್ಟು ಅಲಂಕೃತವಾಗಿರತಕ್ಕಂಥ ಅರ್ಥಗರ್ಭಿತವಾದಂತಹ ಶಿವಲಿಂಗವನ್ನ ಸುಮಾರು ಪುರಾತನ 400 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ಕ್ಷೇತ್ರ ಪರಮ ಪವಿತ್ರ, ಬಹಳ ವಿಶೇಷತೆ. ಈ ಕ್ಷೇತ್ರದಲ್ಲಿ ಬಂದು ತ್ರ್ಯಂಬಕೇಶ್ವರನಿಗೆ, ಅದರಲ್ಲೂ ಅರುಣಾಚಲೇಶ್ವರನಿಗೆ ಒಮ್ಮೆ ಭಸ್ಮದಿಂದ ಅರ್ಚನೆ ಮಾಡಿಸಿ ಅಥವಾ ಭಸ್ಮದ ಅಭಿಷೇಕ ಮಾಡಿಸೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟಂತ ಯಾವ ಸಮಸ್ಯೆಗಳಿದ್ರೂ ತಕ್ಷಣವೇ ದೂರವಾಗುತ್ತೆ. ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ಉಪ್ಪು ದಾನ ಮಾಡತಕ್ಕಂಥದ್ದು, ಉಪ್ಪು ಅಂದ್ರೆ ಲವಣವನ್ನು ದಾನ ಮಾಡತಕ್ಕಂಥದ್ದು, ಜೊತೆಗೆ ಭಸ್ಮದಿಂದ ಅಭಿಷೇಕ, ಇವೆರಡೂ ಇಲ್ಲಿ ವಿಶೇಷ. ಚರ್ಮ ಸಂಬಂಧಿತ ಕಾಯಿಲೆಗಳಿಗೆ ಆಪ್ಯದಿಂದ ಅಭಿಷೇಕ. ಆಪ್ಯ ಗೋಕ್ಷೀರದಾಗಿರಬೇಕು. ಆ ಗೋವಿನ ಕ್ಷೀರವನ್ನು ತಂದು ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸಿ, ಅಭಿಷೇಕವಾದ ನಂತರ ಆ ಅಭಿಷೇಕದ ಆಪ್ಯವನ್ನು ಅಂದ್ರೆ ಹಾಲನ್ನು ಯಾರು ಪ್ರಸಾದವಾಗಿ ಸ್ವೀಕರಿಸ್ತಾರೋ ಚರ್ಮದಲ್ಲಿರ್ತಕ್ಕಂತಹ ಚರ್ಮ ರೋಗಗಳೇನೇ ಇದ್ರೂ ಕ್ಷಣ ಮಾತ್ರದಲ್ಲಿ ದೂರ. ಅಂತಹ ಒಂದು ಮಹಾನ್ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ, ತಾವೆಲ್ಲ ದರ್ಶನ ಮಾಡ್ತಿದ್ದೇವೆ. ಶುಭಾಭ್ಯಾಂ ಶುಭೇ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಅಸ್ಯಾಂ ಶುಭದಿತು. ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ ಇವೆಲ್ಲವನ್ನು ಹೇಳ್ಕೊಳ್ಳಿ. ಶಿವಧ್ಯಾನವನ್ನು ಮಾಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವಮಂತ್ರವನ್ನ ನಿರಂತರವಾಗಿ ಹೇಳಿಕೊಂಡು ಸ್ವಾಮಿಗೆ ಒಂದು ಅರ್ಚನೆಯನ್ನು ಮಾಡಿಸಿ, ಇನ್ನೂ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಪರಾಂಗಣದಲ್ಲಿ ಸಾಕಷ್ಟು ಶಿವಲಿಂಗಗಳಿದೆ, ಒಂದೊಂದೇ ದರ್ಶನ ಮಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಸ್ವಾಮಿಗೆ ಧೂಪ ದೀಪ ನೈವೇದ್ಯ, ಜೊತೆಗೆ ಭಕ್ತಿಯಿಂದ ಶಿವನಾಮ ಸಂಕೀರ್ತನೆ ಇವೆಲ್ಲವನ್ನು ಸಹಿತ ಮಾಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬನ್ನಿ, ಶಿವನಿಗೆ ಅರ್ಚನೆ ಮಾಡಿ ಬಿಲ್ವಪತ್ರೆ, ರುದ್ರಾಕ್ಷಿ, ಪುಷ್ಪಗಳು ಎಲ್ಲವೂ ಇದೆ. ಇವೆಲ್ಲವನ್ನು ಸಹಿತ ನೀವೇ ಮನೆಯಲ್ಲಿ ಕೂತಿ ಕಾರ್ಯಕ್ರಮ ನೋಡ್ತಿದ್ರು ಸಹಿತ ನಿಮ್ಮ ಸ್ವಹಸ್ತದಿಂದ ನೀವೇ ಸ್ವಾಮಿಗೆ ಅರ್ಚನೆ ಮಾಡ್ತಿದ್ದೇವೇನೋ ಅನ್ನೋ ತರಹ ಭಾಸ ನಿಮ್ಮಲ್ಲಿರಬೇಕು. ಜೊತೆಗೆ ಶ್ರದ್ಧೆಯಿಂದ, ಭಕ್ತಿಯಿಂದ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನ ಬೇಡದಿರ ಪಠನೆ ಮಾಡಿ. ನಮ್ಮ ಈ ಕಾರ್ಯಕ್ರಮ ನೋಡಿ ನೀವು ಕಾರ್ಯಕ್ರಮದ ಮಂಗಳಾರತಿ ಆಗಿ ಆ ಭಸ್ಮ ಪ್ರಸಾದ ನೀವು ನೋಡೋ ತನಕ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ ಒಂದೇ ನೀವು ಹೇಳಬೇಕಾಗಿರ್ತಕ್ಕಂಥದ್ದು. ಆ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಹೇಳ್ತಾ ಅರುಣಾಚಲೇಶ್ವರನ ದರ್ಶನ ಮಾಡೋಣ. ಓಂ ನಮಃ ಶಿವಾಯ. ಬಲಿವರ್ಧಯಾನಂ ಸುರಾಣಂ ಪ್ರಧಾನಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ಮಹಾಂ ಮಹಾಂಬಿಕಾನಾಥಾಯ ಮಹಾಂ ಭಸ್ಮೋದ್ದೋಳಿತ ವಿಗ್ರಹಾಯ ಮಹಾಂ ಶಾಂತಮೂರ್ತಿ ನಮಃ. ಓಂ महारूपाय नमः त्रयमूर्ते नमः अनुग्रहप्रदात्रे नमः आदिमध्यांतरे नमः गुणाढ्याय नमः सर्वस्याप्ते नमः सर्वेश्वराय नमः सदात्रे नमः त्रयमूर्ते नमः अनुग्रहप्रदात्रे नमः ओम श्रीमते नमः भस्मोद्धूलित विग्रहाय नमः सांब सदाशिवाय नमः महाकालाय नमः ब्रह्माय नमः वनजिष्ठे नमः अनंताय नमः कूर्माय नमः सच्चिदानंद स्वरूपिणे नमः ओम भवहराय नमः भवोन्मुखाय नमः ओम शिवाय नमः ओम सर्वस्याप्ते नमः सर्वेश्वरने नमः महारूपाय नमः त्रयमूर्ते नमः अनुग्रहप्रदात्रे नमः आदिमध्यांतरे नमः ओम मूलदात्रे नमः श्रीमते नमः जगदोद्धारणे नमः जगद्व्यापिने नमः सृष्टिस्थितिलयेश्वरे नमः सांब सदाशिवाय नमः बिल्वप्रिये नमः ओम बिल्वार्चने नमः कवचने नमः गडोराय नमः त्याय नमः सत्याय नमः सुंदरिणे नमः महारूपाय नमः त्रयमूर्ते नमः
ಶ್ರೀಮತ್ ಸಾಂಬ ಸದಾಶಿವಸ್ವಾಮಿನೇ ನಮಃ. ಶ್ರೀ ಅರುಣಾಚಲೇಶ್ವರ ಸ್ವಾಮಿನೇ ನಮಃ. ಕರ್ಪೂರೋತ್ತರ ಧೂಪದೀಪ ನೈವೇದ್ಯಾರಾಧನೇನ ಸಾಂಬ ಸದಾಶಿವಾಯ ನಮಃ. ಗಂಗಾತರಂಗ ರಮಣೀಯ ಜಟಾಕಲಾಪಂ ಗೌರೀ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ. ವಾಚಾಮಗೋಚರಮನೇಕ ಗುಣಸ್ವರೂಪಂ ವಾಗೀಶ ವಿಷ್ಣು ಸುರಸೇವಿತ ಪಾದಪೀಠಂ ವಾಮೇನ ವಿಗ್ರಹವರೇಣ ಕಳತ್ರವಂತಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ. ಭೂತಾಧಿಪಂ ಭುಜಗಭೂಷಣಭೂಷಿತಾಂಗಂ ವ್ಯಾಘ್ರಾಜಿನಾಂಬರಧರಂ ಜಟಿಲಂ ತ್ರಿನೇತ್ರಂ ಪಾಶಾಂಕುಶಾಭಯವರಪ್ರದಶೂಲಪಾಣಿಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ. ಸೀತಾಂಶುಶೋಭಿತ ಕಿರೀಟ ವಿರಾಜಮಾನಂ ಹಾಲೇಕ್ಷಣಾನಲ ವಿಶೋಷಿತ ಪಂಚಬಾಣಂ ನಾಗಾಧಿಪಾರಚಿತ ಭಾಸುರ ಕರ್ಣಪೂರಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ. ಪಂಚಾನನಂ ದುರಿತಮತ್ತ ಮತಂಗಜಾನಾ ನಾಗಾಂತಕಂ ಧನುಜ ಪುಂಗವ ಪನ್ನಗಾನಾಂ ದಾವಾನಲಂ ಮರಣ ಶೋಕ ಜರಾಟವೀನಾಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ. ತೇಜೋಮಯಂ ಸಗುಣ ನಿರ್ಗುಣಮದ್ವಿತೀಯಂ ಆನಂದಕಂದಮಪಿ ರಾಜಿತಮಪ್ರಮೇಯಂ ನಾಗಾತ್ಮಕಂ ಸಕಲ ನಿಷ್ಕಳಮಾತ್ಮರೂಪಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ. ಗುರುಜಿ, ಇವತ್ತು ಬಹಳ ವಿಶೇಷವಾದ ದಿನ. ಮಾಸ ಶಿವರಾತ್ರಿಯ ಪ್ರಯುಕ್ತವಾಗಿ ಅರುಣಾಚಲೇಶ್ವರ ದೇವಸ್ಥಾನದೊಂದು ದರ್ಶನವನ್ನ ಮಾಡಿಸ್ತಾ ಇದ್ರಿ. ಹಾಗೆ ಹಿಂದೊಮ್ಮೆ ನೀವು ಹೇಳಿದಂತಹ ನೆನಪು ಗುರುಜಿ, ಇಲ್ಲಿ ಈ ಒಂದು ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಶಿವಪ್ಪ ಸಾಕ್ಷಾತ್ ವೈದ್ಯನಾಗಿ ಕುಳಿತಿದ್ದಾನೆ. ಆ ಶಿವಲಿಂಗದ ಮೇಲೆ ನಾವು ಒಂದು ಗೆರೆಯನ್ನ ಕೂಡ ಕಾಣಬಹುದು. ವಿಶೇಷವಾದ ಅಭಿಷೇಕವನ್ನ ಮಾಡ್ತಾರೆ. ಆ ಪ್ರಸಾದವನ್ನ ಸೇವಿಸಿದವರು ಬಹಳಷ್ಟು ಮಂದಿ ಎಷ್ಟೋ ರೋಗಗಳಿಗೆ ಪರಿಹಾರವನ್ನ ಕಂಡುಕೊಂಡಿದ್ದಾರೆ ಅಂತ ಹೇಳಿದ್ರಿ ಅಲ್ವೇ ಗುರುಜಿ? ಖಂಡಿತಮ್ಮ. ಇಲ್ಲಿರ್ತಕ್ಕಂತಹ ಸಾಂಬ ಸದಾಶಿವನಿಗೆ, ಅರುಣಾಚಲೇಶ್ವರನಿಗೆ ನಾನೇ ಖುದ್ದಾಗಿ ಅಭಿಷೇಕ ಮಾಡಿದ್ದೇನೆ. ಅಭಿಷೇಕ ಮಾಡುವ ಕಾಲದಲ್ಲಿ ಸ್ವಾಮಿಯ ದರ್ಶನದಲ್ಲಿ ಆಪ್ಯ ಅಂದರೆ ಹಾಲು ಮತ್ತು ಮಧು, ಜೇನುತುಪ್ಪ ಹಾಕಿದಾಗ ಆ ಶಿವಲಿಂಗದಲ್ಲಿರ್ತಕ್ಕಂಥ ವಿಶೇಷವಾದಂಥ ಒಂದು ಸ್ವರ್ಣ ರೇಖೆ ಪ್ರತಿಯೊಬ್ಬರು ದರ್ಶನ ಮಾಡಬಹುದು. ಆ ರೇಖೆಯ ಮೇಲೆ ಮಧು ಅಂದರೆ ಹಾಲು ಅಥವಾ ಜೇನುತುಪ್ಪ ಹಾಕಿದಾಗ ಅದರ ಬಂದಂತಹ ಆ ಅಭಿಷೇಕವಾದಿ ಬಂದಂತಹ ಪ್ರಸಾದ ಏನಿದೆ ಅದನ್ನು ಸ್ವೀಕಾರ ಮಾಡೋದ್ರಿಂದ, ಅದನ್ನು ನಾವು ಆಹಾರವಾಗಿ ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ರೋಗ ರುಜಿನಗಳಿಗೆ ದಾರಿದೀಪವಾಗುತ್ತೆ. ಅಂತಹ ಒಂದು ವೈದ್ಯವು ಅಲ್ಲಿದೆ. ಅದರಿಂದ ಅಲ್ಲಿರ್ತಕ್ಕಂತಹ ಅರುಣಾಚಲೇಶ್ವರನಿಗೆ ವೈದ್ಯನಾಥೇಶ್ವರ ಅಂತಲೂ ಅರುಣಾಚಲೇಶ್ವರ ಅಂತಲೂ ಹಾಗೆ ಜ್ಯೋತಿರ್ಲಿಂಗಗಳನ್ನು ಸಹಿತ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಸ್ವಾಮಿಯ ಪ್ರಾಕಾರೋತ್ಸವ ಸಹಿತ ಅಷ್ಟೇ ವಿಶೇಷವಾಗಿ ನಡೆಯುತ್ತೆ. ಪ್ರತಿ ಮಾಸದಲ್ಲೂ ಶಿವರಾತ್ರಿಯಲ್ಲೂ ಒಂದು ವಿಶೇಷವಾದಂಥ ಅನುಷ್ಠಾನವೇ ಅಲ್ಲಿ ನಡೆಯುತ್ತೆ. ಇನ್ನು ಬರ್ತಕ್ಕಂತಹ ಶಿವರಾತ್ರಿ ಅಂತೂ ರಥೋತ್ಸವ ಕಾಲ. ಯಾಕೆಂದರೆ ನಮ್ಮ ಆಶ್ರಮಕ್ಕೆ ಸಮೀಪ ಇರೋದ್ರಿಂದ ಈ ಒಂದು ಆಲಯದ ಪೂರ್ಣವಾದಂತಹ ವಿವರವನ್ನು ನಾನು ತೆಗೆದುಕೊಂಡಿದ್ದೇನೆ. ಬಹಳಷ್ಟು ಪವಾಡಗಳೇ ಸೃಷ್ಟಿಸುವಂತಹದ್ದು. ಅರುಣಾಚಲೇಶ್ವರನ ದೇವಸ್ಥಾನ ಹಿಂದಿದ್ದಾಗೂ ಈಗೂ ಸಾಕಷ್ಟು ಬದಲಾವಣೆಗಳು ನೋಡಿದ್ದೀವಿ. ಈಗಂತೂ ಭಕ್ತಸಾಗರ ಭಕ್ತರು ಸಾಕಷ್ಟು ಮೂಲೆಗಳಿಂದ ಇಲ್ಲಿಗೆ ಬಂದು ಸ್ವಾಮಿನ ದರ್ಶನ ಮಾಡಿ ಸ್ವಾಮಿಗೆ ಅಭಿಷೇಕವಾದ ನಂತರ ಆ ಅಭಿಷೇಕ ಪ್ರಸಾದವನ್ನು ತೆಗೆದುಕೊಂಡು ಹೊರಡ್ತಾರೆ. ಅಂತಹ ವಿಶೇಷವಾದಂಥ ಶಕ್ತಿ ಸಾನ್ನಿಧ್ಯ ಇರತಕ್ಕಂಥ ಒಂದು ಪ್ರಧಾನವಾಗಿರ್ತಕ್ಕಂಥ ವಿಶೇಷವಾದಂಥ ಸ್ಥಳವೇ ಅರುಣಾಚಲೇಶ್ವರ, ಆರುಹಳ್ಳಿಯಲ್ಲಿರ್ತಕ್ಕಂಥದ್ದು. ಬನ್ನಿ ಇನ್ನಷ್ಟು ದರ್ಶನ ಮಾಡಿ ಬರೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕಾರ್ತಿಕ ಮಾಸದ ಈ ಒಂದು ಕೃಷ್ಣ ಪಕ್ಷದ ಸೋಮವಾರದಂದು ಸ್ವಾಮಿಗೆ ಫಲ ಪಂಚಾಮೃತ ಅಭಿಷೇಕ, ರುದ್ರನಿಗೆ ರುದ್ರಾಭಿಷೇಕ, ರುದ್ರನಿಗೆ ರುದ್ರಾಕ್ಷಿಯಿಂದಲೂ ಅಭಿಷೇಕ,
ಜೊತೆಗೆ ಮಹಾರುದ್ರನಿಗೆ ಬಿಲ್ವಪತ್ರೆಯಿಂದ ಅಭಿಷೇಕ. ಇವೆಲ್ಲವನ್ನು ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡೋಣ. ತಾವೆಲ್ಲರೂ ಶ್ರದ್ಧೆಯಿಂದ ನೋಡ್ತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಮಾಡಬೇಕಾದ್ದೇನು? ಓಂ ನಮಃ ಶಿವಾಯ ಅಂತಕ್ಕಂಥ ಒಂದೇ ಮಹಾಮಂತ್ರವನ್ನು ಶ್ರದ್ಧೆಯಿಂದ ನೀವು ಪ್ರಾರ್ಥನೆ ಮಾಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪ್ರಥಮದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಓಂ ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪವಶ್ಯಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಸುಧಾನ ಶೃಣ್ವನ್ನೋತಪಸ್ಸೇದ ಸಾಧನಂ. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮಕೇತು ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಶ್ಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಈಶಪುತ್ರಾಯ ನಮಃ, ಸರ್ವಸಿದ್ಧಪ್ರದಾಯಕಾಯ ನಮಃ, ಶ್ರೀಂ ಸಾಂಬ ಸದಾಶಿವಾಯ ನಮಃ. ಗೌರಿಪುತ್ರನಾದಂತಹ ಗಣಪತಿಗೆ ಪ್ರಥಮದಲ್ಲಿ ಪೂಜೆ. ಗಣಪತಿ ಪೂಜೆ ಆದ ನಂತರ ಸ್ವಾಮಿಗೆ ಧೂಪದೀಪ ನೈವೇದ್ಯ. ಅದಾದ ನಂತರ ಏಕಾರ್ತಿ. विश्वेश्वराय महादेवाय त्र्यंबकाय त्रिपुरान्तकाय कालाय त्रिदलं त्रिगुणाकारं त्रिनेत्रं च त्रियायुधं त्रिजन्म पापसंहारम् एकबिल्वं शिवार्पणम्. त्रिशाखैः बिल्वपत्रैश्च अच्छिद्रैः कोमलैः शुभैः तव पूजां करिष्यामि. एकबिल्वं शिवार्पणम्. कोटिकन्या महादानं तिलपर्वतकोटयः काञ्चनं शैलदानेन एकबिल्वं शिवार्पणम्. काशीक्षेत्रनिवासं च कालभैरवदर्शनं प्रयागे माधवं दृष्ट्वा एकबिल्वं शिवार्पणम्. इन्दुवारे व्रतं स्थित्वा निराहारो महेश्वर नक्तं भविष्यामि देवेश एकबिल्वं शिवार्पणम्. रामलिङ्गप्रतिष्ठा च वैवाहिककृतं तथा तटाकादि च सन्तानम् एकबिल्वं शिवार्पणम्. अखण्डबिल्वपत्रं च आयुतं शिवपूजनं कृतं नाम सहस्रेण एकबिल्वं शिवार्पणम्. उमया सह देवेश नन्दिवाहनमेव च भस्मलेपनः सर्वाङ्गम् एकबिल्वं शिवार्पणम्. सालग्रामेषु विप्राणां तटाकं दशकूपयो यज्ञकोटिसहस्रस्य एकबिल्वं शिवार्पणम्. दन्तिकोटिसहस्रेषु अश्वमेधशतक्रतौ कोटिकन्या महादानम् एकबिल्वं शिवार्पणम्. बिल्वानां दर्शनं पुण्यं स्पर्शनं पापनाशनम् अघोरपापसंहारम् एकबिल्वं शिवार्पणम्. सहस्रवेदपाठेषु ब्रह्मस्थापनमुच्यते अनेकव्रतकोटीनाम् एकबिल्वं शिवार्पणम्. अन्नदानसहस्रेषु कालाय कालाग्निरुद्राय मृत्युञ्जयाय सर्वेश्वराय सदाशिवाय महादेवाय नमः. शिवलोकमवाप्नोति एकबिल्वं शिवार्पणम्. ब्रह्ममुरारिसुरार्चितलिङ्गं निर्मलभासितशोभितलिङ्गम् जन्म
जन्मज दुःखविनाशकलिङ्गं तत्प्रणमामि सदा शिवलिङ्गम् देवमुनिप्रवरार्चितलिङ्गं कामदहन करुणाकरलिङ्गम् रावणदर्पविनाशकलिङ्गं तत्प्रणमामि सदा शिवलिङ्गम् सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गम् दक्षसुयज्ञविनाशनलिङ्गं तत्प्रणमामि सदा शिवलिङ्गम् ಗುರುಜಿ, ವೈದ್ಯನಾಥೇಶ್ವರ ಅರುಣಾಚಲೇಶ್ವರನ ಒಂದು ಸನ್ನಿಧಾನಕ್ಕೆ ಹೋಗಿ ಬಂದ್ವಿ. ಯಾಕಂದ್ರೆ ಇವತ್ತು ಮಾಸ ಶಿವರಾತ್ರಿ ಅಂತ ತಿಳಿಸ್ಬಿಟ್ಟಿದ್ದೀರಾ. ಅದ್ರ ಪಂಚಾಂಗ ಶ್ರವಣ ದರ್ಪಣಾಂಜನ ನಂತರ ನಾವೆಲ್ಲರೂ ಬಯಸುವಂತಹ ರಾಶಿ ಫಲಗಳ ಕುರಿತಾಗಿ ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ರಾಶಿ ಫಲವೂ ಇದೆ, ಜೊತೆಗೆ ಮುನೇಶ್ವರ ಸಾನ್ನಿಧ್ಯದ ವಿಶೇಷವಾದಂತಹ ದರ್ಶನವೂ ಇದೆ. ಶಿವನಿಗೆ ಸಾಕಷ್ಟು ವಿಶೇಷವಾದಂತಹ ನಾಮಾಂಕಿತಗಳಿದೆ. ಮಹೇಶ್ವರ, ಸಾಂಬ ಸದಾಶಿವ, ಅರ್ಕೇಶ್ವರ, ಅರುಣಾಚಲೇಶ್ವರ ಮತ್ತು ಸಾಂಬ ಸದಾಶಿವ, ಈ ಪ್ರಕಾರವಾಗಿ ಸಾಕಷ್ಟು ಶಿವನಿಗೆ ಬರ್ತಕ್ಕಂಥ ಶಿವನ ಅಷ್ಟೋತ್ತರದಲ್ಲಿ ಸಾಕಷ್ಟು ಹೆಸರುಗಳಿದೆ. ಇಷ್ಟೆಲ್ಲದರ ಮಧ್ಯದಲ್ಲಿ ಮುನೇಶ್ವರನ ಸಾನ್ನಿಧ್ಯವು ಬಹಳ ವಿಶೇಷವಾದ್ದು, ಪವಾಡ ಸದೃಶವಾದ್ದು. ಇವತ್ತಿಗೂ ಮುನೇಶ್ವರನ ಸಂಚಾರ ಅಂದರೆ ಭಯ ಬೀಳ್ತಾರೆ ಜನ. ಮುನೇಶ್ವರನ ಒಂದು ಸರ್ತಿ ಮಾಡಿಬಿಟ್ರೆ ಸಾಮಾನ್ಯಕ್ಕೆ ಜಮೀನುಗಳಲ್ಲಿ ಅವರಿರ್ತಕ್ಕಂತಹ ಸಣ್ಣದಾದಂತಹ ಒಂದು ಜಮೀನಿದ್ರೆ ಅಲ್ಲಿ ಒಂದು ಮುನೇಶ್ವರನ ಆವಾಹನೆ ಮಾಡಿ ಅಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಒಂದು ಆಲದ ವೃಕ್ಷದೊಳಗಡೆ ಏನಾದರೂ ಒಂದು ಮುನೇಶ್ವರನ ಸ್ಥಾಪನೆ ಮಾಡಿದ್ರೆ ಅಲ್ಲಿ ಒಂದು ನಾಗ ಸಂಚಾರ ಆಗುತ್ತೆ. ಇವತ್ತಿಗೂ ಸಾಕಷ್ಟು ಮುನೇಶ್ವರನ ಆಲಯಗಳ ಸುತ್ತಮುತ್ತ ನಾಗ ಸಂಚಾರ ಇವತ್ತಿಗೂ ಇದೆ. ನಾಗರಾವ್ ಅಲ್ಲಿ ಓಡಾಡ್ತಾನೆ ಇರುತ್ತೆ. ಹೌದು ಗುರುಜಿ, ಮುನೀಶ್ವರನ ಸಂಚಾರದ ಕುರಿತಾಗಿ ಬಹಳಷ್ಟು ಜನ ಮಾತಾಡೋದು ಕೇಳಿದ್ವಿ. ಜೊತೆಗೆ ಸ್ವಲ್ಪ ಮುನೀಶ್ವರ ಸ್ವಾಮಿ ಅಂದ್ರೆ ಭಯ ಕೂಡ ಪಡೋದನ್ನ ನಾವು ಕೇಳಿದ್ವಿ. ಒಮ್ಮೆ ಏನಾದ್ರೂ ಆ ಪೂಜೆಯನ್ನ ಪ್ರಾರಂಭ ಮಾಡಿದ್ರೆ, ನೀವು ಹೇಳಿದಂತೆ ಹೊಲಗಳಲ್ಲಿ ಗದ್ದೆಗಳಲ್ಲೇ ಮಾಡೋದು ಜಾಸ್ತಿ, ಪ್ರಾರಂಭ ಮಾಡಿದ್ಮೇಲೆ ಬಿಡಬಾರ್ದು ಅಂತ ಹೇಳ್ತಾರೆ. ಹೌದಾ ಗುರುಜಿ? ಖಂಡಿತಮ್ಮ. ಆ ವಂಶ ಪಾರಂಪರಿಕವಾಗಿ ಅನುಷ್ಠಾನವನ್ನು ಮಾಡಬೇಕು. ಮುನೇಶ್ವರನ ಸಂಕಲ್ಪ ಮಾಡಿ ಮುನೇಶ್ವರನಿಗಾಗಿಯೇ ಮನೆದೇವರನ್ನ ಮುನೇಶ್ವರನಾಗಿ ಮಾಡಿಟ್ಕೊಂಡವರು ಸಹಿತ ಸಾಕಷ್ಟು ಜನ ಪುನಃ ಅನ್ಯ ಮಾರ್ಗವಾಗಿ ಬೇರೆ ಎಲ್ಲೂ ತಿರುಗಾಡೋಂಗೇ ಇಲ್ಲ. ಅದರಲ್ಲಿ ಮುನೇಶ್ವರನ ಭಕ್ತರು ಮನೆಯಲ್ಲಿಟ್ಟಿರ್ತಕ್ಕಂಥ ಅಂದರೆ ಆ ಮನೆಯಲ್ಲಿ ಜನಿಸ್ತಕ್ಕಂತಹ ಮಕ್ಕಳಿಗೆ ಮುಡಿ ಕೊಡಬೇಕಾದ್ರೂ ಸಹಿತ ಮುನೇಶ್ವರನಿಗೆ ಕೊಡಬೇಕು. ಅಂತಹ ಒಂದು ಸಾನ್ನಿಧ್ಯದ ಮುನೇಶ್ವರನ ದರ್ಶನವೂ ಸಹಿತ ನಾವಿವತ್ತು ಮಾಡಬೇಕಾಗಿದೆ. ಇರಲಿ, ಅದನ್ನು ತದನಂತರ ಮಾಡೋಣ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ, ದರ್ಪಣಾಂಜನ, ರಾಶಿಫಲ ಮಾತ್ರ ಯಾವತ್ತೂ ನಿನ್ಸೋಂಗೇ ಇಲ್ಲ. ಯಾಕೆಂದರೆ ಅದಕ್ಕೆ ಅಂತ ನನ್ನ ಅಭಿಮಾನಿ ದೇವರುಗಳು ತಾವು ಕಾಯ್ತಾ ಇರ್ತೀರಿ. ನಿಮಗೋಸ್ಕರ ರಾಶಿಫಲ ಮಾತ್ರ ಸದಾ ನಮ್ಮ ನೇರ ಪ್ರಸಾರದಲ್ಲಿ ಪ್ರತಿದಿನದ ಕಾರ್ಯಕ್ರಮಗಳಲ್ಲಿ ರಾಶಿಫಲ ಇದ್ದೇ ಇರುತ್ತೆ. ಬನ್ನಿ ಪಂಚಾಂಗ ಶ್ರವಣ ನೋಡೋಣ. ಓಂ ಶ್ರೀ ಜಯನಾಮ ಸಂವತ್ಸರೇ ದಕ್ಷಿಣಾಯನೆ ಹೇಮಂತ ಋತು ಪುಷ್ಯಮಾಸ ಉತ್ತರಾಯಣಿ ಕೃಷ್ಣ ಪಕ್ಷೆ 19/1/2015 ಸೋಮವಾರ. ಇವತ್ತು ಚತುರ್ಥಿ, ಪೂರ್ವಾಷಾಢ ನಕ್ಷತ್ರ, ಜೊತೆಗೆ ಮಾಸ ಶಿವರಾತ್ರಿ. ಸಾಂಬ ಸದಾಶಿವನ ಅನುಗ್ರಹಕ್ಕಾಗಿ ಪ್ರತಿಯೊಬ್ಬರು ಸಹಿತ ಎಲ್ಲಿ ಶಿವಲಿಂಗ ಕಾಣುತ್ತೋ, ಎಲ್ಲಿ ಶಿವನ ಆಲಯಗಳಿದೆಯೋ, ಎಲ್ಲಿ ಅಭಿಷೇಕಗಳಾಗದಿರ ನಿಂತಿರ್ತಕ್ಕಂತಹ ದೇವಾಲಯಗಳಿದೆಯೋ ಅಂತಹ ಕಡೆ ನೀವೇ ನಿಮ್ಮ ಸ್ವಹಸ್ತದಿಂದ ಸ್ವಾಮಿಗೆ ಒಂದಿಷ್ಟು ಜಲಾಭಿಷೇಕವನ್ನು ಮಾಡೋದ್ರಿಂದ ಶಿವನ್ನ ತೃಪ್ತಿಪಡಿಸಬೇಕಾದ್ರೆ ದೊಡ್ಡ ದೊಡ್ಡ ಯಾಗ ಯಜ್ಞಾದಿಗಳು ಬೇಡ. ಸ್ವಾಮಿಗೆ ಬೇಕಾದ್ದು ಅಭಿಷೇಕ ಪ್ರಿಯೋ ಶಿವ ಅಂತ ಹೇಳ್ತಾರೆ. ಜೊತೆಗೆ ಸದಾಕಾಲ ಗಂಗೆಯನ್ನು ತಲೆ ಮೇಲೆ ಇಟ್ಕೊಂಡಿರ್ತಕ್ಕಂಥವನು, ಸದಾಕಾಲ ಗಂಗೆಯನ್ನು ತಲೆ ಮೇಲೆ ಇಟ್ಕೊಂಡು ನಿತ್ಯವೂ ನಿತ್ಯ ಆರಾಧನೆಯಲ್ಲಿ ಬಹಳ ಹೆಸರಾಗಿರ್ತಕ್ಕಂಥವನು. ಸ್ವಾಮಿ ಅಪೇಕ್ಷೆ ಪಡ್ತಕ್ಕಂಥದ್ದು ಒಂದಿಷ್ಟು ಪತ್ರೆ, ಒಂದಿಷ್ಟು ಭಸ್ಮ ಪತ್ರೆ ಎರಡಿದ್ರೆ ಸಾಕು, ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ. ಓಂ ಗಂಧದ್ವಾರಾಂಧರಾದರ್ಶ ನಿತ್ಯಪುಷ್ಟಾಂಗರೀಷಿಣೀಂ ಈಶ್ವರೀಂ ಸರ್ವದಾನಾಂತ್ವಾ ಮಿಹೋಪತ್ವಯೇ ಶ್ರಿಯಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವದೇಶ ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬಾ
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚಾರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೇಷರಾಶಿಯವರು ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ಮನಸ್ಥಿತಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂತಹ ಚಂಚಲತೆ ಇದೆ. ಯಾರನ್ನೇ ಮಾತಾಡಿದ್ರೂ ನಿಷ್ಠುರದ ಮಾತಿದೆ. ಮೌನವಾಗಿದ್ದರೆ ಮತ್ತೊಂಥರ ಸಮಸ್ಯೆ ಎದುರಾಗುತ್ತೆ. ಆದರೆ ಇಲ್ಲಿ ಉಪಾಯವಾಗಿ ಬೇಕಾಗಿದೆ. ನೀವೆಷ್ಟು ಉಪಾಯವಾಗಿ ಇವತ್ತಿನ ಜೀವನವನ್ನು ಒಂದು ಹಂತಕ್ಕೆ ನೀವು ತೆಗೆದುಕೊಂಡು ಹೋಗ್ತಿರೋ ಬಹಳ ಉತ್ತಮ. ಹಾಗೆ ನಿಮ್ಮ ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 20 ನಿಮಿಷದ ತನಕ ಒಂದಲ್ಲ ಒಂಥರ ಸಮಸ್ಯೆಗಳಿದ್ದರೂ 4 ಗಂಟೆ 20 ನಿಮಿಷದ ನಂತರ ಸಾಕಷ್ಟು ಯಶಸ್ಸನ್ನು ಕಾಣತಕ್ಕಂಥ ವಿಶೇಷವಾದಂಥ ದಿನ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ನಷ್ಟ ಅಂತಕ್ಕಂಥದ್ದು ಸ್ವಲ್ಪ ಮಾತ್ರನೇ, ಅಧಿಕವಾದಂತಹ ಲಾಭವನ್ನೇ ನೋಡ್ತೀರಿ. ಅಂದರೆ ಮಾನವ ಜನ್ಮದಲ್ಲಿ ಮನುಷ್ಯರು ಪ್ರತಿಯೊಬ್ಬರು ಆಲೋಚನೆ ಮಾಡ್ತಕ್ಕಂಥದ್ದು ಏನಂದರೆ, ದಿನದ 24 ಗಂಟೆ ಸಹಿತ ಆತನಿಗೆ ಇಷ್ಟವಾಗಿರೋ ಥರನೇ ಇರಬೇಕು. ಸ್ವಲ್ಪ ವ್ಯತ್ಯಾಸ ಆದರೂ ಸಹಿತ ತಡಿಲಿಕ್ಕಾಗಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬಂದರೆ ಅಬ್ಬಾ ನನ್ನ ಕೈ ತಡೆಯೋಕ್ಕಾಗಲ್ಲ. ನೆಗಡಿ, ತಲೆನೋವು, ಮೈಕೈ ನೋವು, ಜ್ವರ ಅಂತ ಬಂದುಬಿಟ್ರೆ, ಅದರಲ್ಲೂ ನೆಗಡಿ ತಲೆನೋವು ಬಂದುಬಿಟ್ರೆ ಏನೋ ಒಂದು ದೊಡ್ಡದಾದಂಥ ಸಮಸ್ಯೆನೇ ತಲೆ ಮೇಲೆ ಭಾರ ಬಿದ್ದಂಗೆ ಆಗುತ್ತೆ. ಹಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಆದಾಗ ಅದು ತಡಿಲಿಕ್ಕಾಗದಂಥ ಪ್ರಸಂಗ ಎದುರಾಗ್ಬೋದು. ಹಾಗೆ ವೃಷಭ ರಾಶಿಯವರು ಇವತ್ತಿನ ದಿವಸ 10 ಗಂಟೆ ನಂತರ, ಇವತ್ತು ಬೆಳಗ್ಗೆ 10-10:30 ನಂತರ ಆರೋಗ್ಯದಲ್ಲಾಗುವಂತಹ ಸಣ್ಣ ಪುಟ್ಟ ಬದಲಾವಣೆಗಳ ಬಗ್ಗೆ ನಿಮ್ಮ ಚಿಂತನೆ ಬೇಕಾಗುತ್ತೆ. ಇದಕ್ಕಾಗಿ ನೀವು ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿದ್ರೆ ಸಾಕು, ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ ವೃದ್ಧಿ, ಮನಸ್ಸಿಗೆ ಶಾಂತಿ, ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸು, ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿದ್ದು ನಿಮ್ಮ ವೃತ್ತಿ ಕೈಂಕರ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೂ ಸಹಿತ ಬಹಳ ವಿಶೇಷವಾದಂಥ ದಿನ. ಹಾಗೆ ಇವತ್ತು ನೀವು ಯಾರನ್ನ ನಂಬಿ ಯಾವುದೇ ಒಂದು ಕೆಲಸ ಕಾರ್ಯದ ಬಗ್ಗೆ ನಿಮ್ಮ ಚಿಂತನೆ ಇದ್ದರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಹಾಗೆ ಸ್ವಲ್ಪ ಮನಸ್ಸಿಗೆ ಅಸಮಾಧಾನವೂ ತಂದುಕೊಳ್ತೀರಿ. ನೀವು ಯಾರನ್ನ ನಮ್ಮವರು ಅಂತ ಹೇಳಿ ಬಹಳ ಆತ್ಮೀಯರನ್ನ ಹೃದಯದಲ್ಲಿಟ್ಟು ಆರಾಧನೆ ಮಾಡ್ತಿರೋ, ಯಾರನ್ನ ಬಹಳ ವಿಶ್ವಾಸಪಟ್ಟು ಅವರನ್ನು ನೋಡ್ತಿರ್ತಿರೋ, ಅಂತಹವರಿಂದ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥ ಸಾಂದ್ರತೆ ಸಾಕಷ್ಟು ಕಂಡು ಬರುತ್ತೆ. ಜೋಪಾನ, ಯಾವುದೇ ಕೆಲಸ ಮಾಡಬೇಕಾದ್ರೂ ದುಡುಗಿ ತೀರ್ಮಾನ ತೆಗೆದುಕೊಳ್ದಿರ ಸಮಾಧಾನವಾಗಿ ಆಲೋಚನೆ ಮಾಡಿದ್ರೆ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ರಾಶ್ಯಾಧಿಪತಿ ಬಹಳ ವಿಶೇಷ. ಹಾಗೆ ಇವತ್ತು ಸೋಮವಾರ ಆದ್ದರಿಂದ ಚಂದ್ರಶೇಖರನ ಪ್ರಾರ್ಥನೆ ಮಾಡ್ತಾ ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡಬೇಕಾದ್ದು ಕರ್ಕಾಟಕ ರಾಶಿಯವರು. ಹಾಗೆ ಸಾಧ್ಯವಾದರೆ ಶಿವಧ್ಯಾನ ಮಾಡಿ ಶಿವನ ದರ್ಶನಕ್ಕೆ ಹೊರಟು ಬನ್ನಿ. ಹಾಗೆ ಶಿವಭಕ್ತರನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಶಿವಭಕ್ತರಿಗೆ ಒಂದಿಷ್ಟು ಪ್ರಸಾದವನ್ನು ಕೊಡಿಸ್ತಕ್ಕಂಥದ್ದು, ನೀವು ಶಿವನಾಮವನ್ನು ಜಪ ಮಾಡ್ತಕ್ಕಂಥದ್ದು. ಇದು ಮಾಡೋದ್ರಿಂದ ಸಕಲ ಸಂಪತ್ತುಗಳನ್ನು ಇಷ್ಟಪಟ್ಟು ಸಕಲ ಸಂಪತ್ತುಗಳನ್ನೂ ಪಡಿತೀರಿ. ನೀವು ಇಷ್ಟಪಟ್ಟಂಥ ಕೆಲಸಗಳನ್ನು ಸಹಿತ ಶೀಘ್ರವಾಗಿ ಕೈ ಹಿಡಿತೀರಿ. ಹಾಗೆ ದುರ್ಗಾ ಆರಾಧನೆ ಮಾಡೋದ್ರಿಂದ, ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ದಾರಿದೀಪವನ್ನು ಪಡಿತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಲಗ್ನದಲ್ಲಿರ್ತಕ್ಕಂಥದ್ದು ವಿಶೇಷ. ಹಾಗೆ ಸಿಂಹರಾಶಿಯವರಿಗೆ ವಿಶೇಷವೂ ಹೌದು, ಲಾಭವೂ ಹೌದು, ಹಾಗೆ ನಷ್ಟ ಆಗ್ತಕ್ಕಂಥ ಕ್ಷಣವೂ ಹೌದು. ನಷ್ಟ, ನೀವು ಯಾವ ಕೆಲಸವನ್ನು ಅಂದುಕೊಂಡಿರ್ತೀರೋ, ಯಾವುದ್ರ ಹಿಂದೆ ಜವಾಬ್ದಾರಿಯುತವಾಗಿರ್ತೀರೋ, ಯಾವುದನ್ನು ಇವತ್ತು ನಾನು ಮಾಡಲೇಬೇಕು ಅಂತ ಹೊರಡ್ತಿರೋ ಅಲ್ಲಿ ನಷ್ಟವನ್ನು ಕಾಣ್ತೀರಿ. ಯಾವುದು ನನ್ನ ಕೈಲಿ ಆಗೋದಿಲ್ಲ, ಅಥವಾ ಇದು ಅಸಾಧ್ಯವಾದ್ದು, ಇದು ನನಗೆ ಬೇಡವಾದ್ದು, ಅಥವಾ ಇದು ನನ್ನ ಕೈಲಿ ಆಗೋದಿಲ್ಲ ಅಂತ ಬಿಟ್ಬಿಡುವಂತಹ ಕೆಲಸ ನಿಮ್ಮ ಮನೆ ಬಾಗಿಲು ಹುಡ್ಕೊಂಡು ಬರುತ್ತೆ. ನೋಡಿ, ಕಾಲ ವೈಪರೀತ್ಯ, ಕಾಲ ತೀರ್ಮಾನ ಹೀಗೆಲ್ಲ ಇರುತ್ತೆ. ಅದರಲ್ಲೂ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಹೆಣ್ಣುಮಕ್ಕಳು ಮೊಣಕಾಲು, ಮೀನುಮಾಂಸಖಂಡಗಳು ಮತ್ತು ಕಾಲಿನ ಹೆಬ್ಬೆರಳು ಮತ್ತು ಚರ್ಮದ ಅಲರ್ಜಿ ಸಮಸ್ಯೆಗಳು ಇವೆಲ್ಲವನ್ನು ಸ್ವಲ್ಪ ನೋಡಬೇಕಾಗತ್ತೆ. ಹಾಗೆ ಪುರುಷರಿಗೆ ಮತ್ತೊಂದು ಸಮಸ್ಯೆ ಎದುರಾಗಬಹುದು. ಹೃದಯ ಸಂಬಂಧಪಟ್ಟಂಥದ್ದಾಗಲಿ, ಉಸಿರಾಟದಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತಕ್ಕಂಥದ್ದಾಗಲಿ, ಅಥವಾ ಅತಿಯಾದಂಥ ಉಷ್ಣಬಾಧೆಯಿಂದ ಕಣ್ಣು ಮೂಗು ಉರಿ ಉಂಟಾಗುವಂಥದ್ದು, ಕಣ್ಣಿನಲ್ಲಿ ಬಹಳಷ್ಟು ಒಂಥರ ಬಾಧೆ ಉಂಟಾಗುವಂಥದ್ದು, ಇಂಥ ಸಮಸ್ಯೆಗಳು ಆಗಬಹುದು. ಆದರೂ ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕೆಂಪು ಪುಷ್ಪಗಳಿಂದ, ಅಂದರೆ ಕೆಂಪು ಹೂವು ಯಾವುದಿದ್ರೂ ಪರವಾಗಿಲ್ಲ, ಅಂಥ ಕೆಂಪು ಹೂವುಗಳಿಂದ
ಮಹಾವಿಷ್ಣು ಪಾದದ ಮೇಲೆ ಕೆಂಪು ಹೂವನ್ನಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಆರೋಗ್ಯದ ಕಡೆ ಮತ್ತಷ್ಟು ಚೇತರಿಕೆಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಗುರುಜಿ, ನೀವಾಗ್ಲೇ ಮುನೀಶ್ವರನ ಕುರಿತಾಗಿ ಮಾತಾಡ್ತಾ ಇದ್ರಿ, ಜೊತೆಗೆ ಹೇಳ್ತಾ ಇದ್ರಿ ಒಮ್ಮೆ ಪೂಜೆಯನ್ನ ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲೂ ತಪ್ಪಿಸಬಾರ್ದು ಅಂತ. ಹಾಗಾಗಿ ಗುರುಜಿ, ಬಹಳಷ್ಟು ಜನ ಕರೆಯನ್ನ ಮಾಡಿದಾಗ ನೀವು ಹೇಳ್ತಿರ್ತೀರಾ, ಯಾವುದೋ ಒಂದು ಪೂರ್ವಿಕರು ಮಾಡ್ಕೊಂಡು ಬರ್ತಿರುವಂತಹ ಒಂದು ಪೂಜೆಯನ್ನ ನೀವು ನಿಲ್ಸಿದ್ದೀರಾ, ಹಾಗಾಗಿ ನಿಮ್ಗೆ ಹೆಚ್ಚಾಗಿ ತೊಡಕಾಗತ್ತೆ ಅಂತ ಕೆಲವರಿಗೆ ನೀವು ಹೇಳೋದನ್ನ ನಾನು ಕೇಳಿದ್ದೀನಿ. ಬಹುಶಃ ಅಂತಹದ್ರಲ್ಲಿ ಈ ಪೂಜೆ ಕೂಡ ಒಂದು ಅಂತ ನಾನು ಭಾವಿಸ್ತೇನೆ. ಖಂಡಿತಮ್ಮ. ಮುನೇಶ್ವರನಿಗೆ ಇವತ್ತಿಗೂ ಸಹಿತ ಹಿಂದೆ ಆಗ ಜಮೀನು ಬೆಲೆ ಕಡಿಮೆ, ಭಗವಂತ ಆವಾಗ ಸಾಕಷ್ಟು ಜಮೀನನ್ನು ಕೊಟ್ಟಿದ್ದಾರೆ. ಹಾಗೆ 1 ಎಕರೆ, ಅರ್ಧ ಎಕರೆ, 1-2 ಕುಂಟೆಗಳು ಅಷ್ಟು ಜಾಗ ಇದ್ದವರು ಸಹಿತ ಒಂದು ಮುನೇಶ್ವರನ ಅಲ್ಲಿ ಕೂಡಿಸಿ ಪ್ರಾರ್ಥನೆ ಮಾಡಿರ್ತಾರೆ. ಆದರೆ ಈಗ ಕಷ್ಟಕಾಲ, ಬಹುಶಃ ಆ ಜಾಗನ ಮಾರಿ ಜೀವನೋಪಾಯಕ್ಕೆ ಬೇರೊಂದು ಏನೋ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿರ್ತಾರೆ. ಆದರೆ ಅಲ್ಲಿರ್ತಕ್ಕಂತಹ ಮುನೇಶ್ವರನ ಆಸ್ಥಾನ ಇದೆ ಅಂದರೆ ಆ ಸ್ಥಳವನ್ನು ಯಾರೂ ತೆಗೆದುಕೊಳ್ಳೋಕೆ ಮುಂದೆ ಬರಲ್ಲ. ಅಥವಾ ಅದರದೇ ಆದಂಥ ಒಂದು ಚೌಕಟ್ಟು ಮಾಡಿ, ಅಲ್ಲಿ ಒಂದು ಪ್ರತ್ಯೇಕವಾದಂಥ ಆಸ್ಥಾನ ಮಾಡಿ, ಅದರದೇ ಆದಂಥ ಒಂದು ಸರಹದ್ದನ್ನು ಮಾಡಿ, ಆ ಸರಹದ್ದಿದ್ದಾಗ ಮಾತ್ರವೇ ಅದು ಅನುಷ್ಠಾನ ನಡೀತಕ್ಕಂಥದ್ದು. ಅಂದರೆ ಒಮ್ಮೆ ಮುನೇಶ್ವರನ ಪ್ರತಿಷ್ಠಾಪನೆ ಮಾಡಿ ಅನುಷ್ಠಾನವನ್ನು ಮಾಡ್ತಿದ್ರೆ ಆ ಪರಿವಾರಕ್ಕೆ ಅಷ್ಟೇ ಶ್ರೇಯಸ್ಕರವಾಗಿರುತ್ತೆ. ಕಾರಣಾಂತರಗಳಿಂದ ಆ ಜಮೀನನ್ನು ಬಿಟ್ಟು, ಕೆಲಸ ಕಾರ್ಯ ಬಿಟ್ಟು ಆ ಸ್ಥಳವನ್ನು ಮತ್ತೊಬ್ಬರಿಗೆ ವರ್ಗಾಯಿಸುವಂಥ ರೀತಿ ಅಥವಾ ಇನ್ನೊಬ್ಬರಿಗೆ ಅದನ್ನು ಮಾರಾಟಕ್ಕೆ ಇಡುವಂಥ ರೀತಿ, ಈ ಪ್ರಕಾರವಾದರೆ ಅನುಷ್ಠಾನಗಳಲ್ಲಿ ಎಲ್ಲೋ ನಿಲ್ಬಹುದಾಗಿತ್ತೇನೋ. ಅಂಥ ಪರಿಸ್ಥಿತಿಯಲ್ಲಿ ಬೇರೆ ಥರ ವ್ಯತ್ಯಾಸಗಳಾಗ್ಬೋದು. ಆಗಲೂ ಸಹಿತ ಶ್ರದ್ಧೆಯಿಂದ ಪೂಜೆ ಮಾಡಿ, ಭಗವಂತ ನಮ್ಮ ಪರಿವಾರನ ಕಾಪಾಡಪ್ಪ ಅಂತ ಹೇಳಿದಾಗ ಖಂಡಿತ ಆತನ ಆಶೀರ್ವಾದ ಆಗೇ ಆಗುತ್ತೆ. ಗುರುಜಿ, ಅಕಸ್ಮಾತ್ ಆ ಆಸ್ತಿ ಏನ್ ಮುನೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿರ್ತಾರೆ ಇವರು, ಅದನ್ನ ಬೇರೆಯವ್ರಿಗೆ ಮಾರಿದ್ರೂ ಕೂಡ ಇವ್ರು ಎಲ್ಲೇ ಇದ್ರು ವರ್ಷಕ್ಕೊಮ್ಮೆ ಬಂದು ಪೂಜೆ ಮಾಡಿಸ್ಕೊಳ್ಳೇಬೇಕು. ಖಂಡಿತಮ್ಮ. ಆ ಸ್ಥಳವನ್ನು ಮಾರ್ಲಿಕ್ಕೆ ಬರೋದಿಲ್ಲ. ಆ ಸ್ಥಳದ ಸರಹದ್ದನ್ನು ಬಿಟ್ಟೇ ಬೇರೆ ಜಾಗವನ್ನು ಮಾರಬೇಕು. ಆ ಜಾಗ ಅದು ಯಾರಿಗೂ ಸೀಮಿತವಲ್ಲ, ಅದು ಭಗವಂತನಿಗೆ. ಇನ್ನೊಂದು, ನಾವು ಅಂದ್ಕೊಳ್ತೀವಿ ನಾವು ನಮ್ಮದೇ ಆದಂಥ ಸ್ಥಳದಲ್ಲಿ ದೇವಸ್ಥಾನ ಮಾಡ್ತೀವಿ, ಅಥವಾ ನಮ್ಮ ಜಾಗದಲ್ಲಿ ದೇವಸ್ಥಾನ ಮಾಡ್ತೀವಿ, ನಾವೇ ಸ್ಥಳ ಕೊಟ್ಟಿರೋ ದೇವಸ್ಥಾನ ಮಾಡಲಿಕ್ಕೆ, ನನ್ನ ಸೈಟು ಅಥವಾ ನನ್ನ ಜಮೀನಲ್ಲೇ ದೇವಸ್ಥಾನ ಮಾಡ್ತಿದ್ದೀನಿ ಅಂತ. ನಾವು ಮೂರ್ಖರು. ನಮಗೆಲ್ಲಿ ಜಾಗ, ನಮಗೆಲ್ಲಿ ಆಸ್ಥಾನ, ನಮ್ಮದೆಲ್ಲಿ ಜಾಗ ಅಥವಾ ನಮ್ಮದು ಯಾವುದು ಆಸ್ತಿ? ಇದು ಯಾವುದೂ ನಮ್ಮದಲ್ಲ. ತಾಯಿ ಗರ್ಭದಿಂದ ಹೊರಬರಬೇಕಾದ್ರೆ ನಾವು ಬಂದದ್ದು ಬರಿಗೈಲಿ. ಹಾಗೆ ನಾವು ಇವೆಲ್ಲವನ್ನು ಮುಗಿಸ್ಕೊಂಡು ನಾವು ಆಚೆ ಹೊರಡಬೇಕಾದಂಥ ಕಾಲ ಆಗಲೂ ಬರಿಗೈನಲ್ಲಿ. ಮೈ ಮೇಲಿರ್ತಕ್ಕಂಥ ಒಂದು ಉಂಗುರನೂ ಬಿಡೋದಿಲ್ಲ, ಹಾಕ್ಕೊಂಡಿರ್ತಕ್ಕಂಥ ಒಂದಿಷ್ಟದ ತುಂಡು ಬಟ್ಟೆನೂ ಬಿಡೋದಿಲ್ಲ. ಎಲ್ಲವನ್ನೂ ಸಹಿತ ಇಲ್ಲಿ ಬಿಟ್ಟು ಬರಿಗೈಲಿ ಹೊರಡಬೇಕಾದಂಥದ್ದು. ಆದರೆ ನಾನು, ನಂದು, ನನ್ನ ಜಾಗ, ನನ್ನ ಮನೆ ಇದ್ಯಾವುದೂ ಅಲ್ಲ. ಆದರೆ ನಾವು ಇರೋ ತನಕ ನಾವು ಮಾಡಬೇಕಾದಂತಹ ಅನುಷ್ಠಾನಗಳನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಮಾಡಿದ್ರೆ ಅಷ್ಟೇ ಶ್ರೇಯಸ್ಕರ. ಬನ್ನಿ, ಅಂಥದ್ದೇ ಆದಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಮುನೇಶ್ವರನ ಸಾನ್ನಿಧ್ಯ, ಅದು ದರ್ಶನ ಮಾಡಿ ಬರೋಣ. भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय महादेवाय नमः।
ಈಗ ಕರೆಯನ್ನ ಸ್ವೀಕರಿಸೋ ಸಮಯ ಕರೆ ಮಾಡಿದವ್ರಿಗೆ ಪ್ರತಿದಿನದಂತೆ ನಾವು ಕೊಡ್ತೀವಿ 2015ರ ವರ್ಷ ಭವಿಷ್ಯ ಪುಸ್ತಕ ಹಾಗೆ ಲಕ್ಷ್ಮೀ ಪ್ರಾಪ್ತಿಗೆ ಸರಳ ಅನುಷ್ಠಾನ ದರ್ಪಣ. ಇದನ್ನ ನೀಡ್ತಿರೋರು ಶ್ರೀನಿಧಿ ಪಬ್ಲಿಕೇಶನ್ಸ್ ರವರು. ಧಾರ್ಮಿಕ ಪುಸ್ತಕ ಮಳಿಗೆ ಶ್ರೀನಿಧಿ ಪಬ್ಲಿಕೇಶನ್ಸ್. ಹಾಗಾಗಿ ಒಮ್ಮೆ ಈ ಪುಸ್ತಕ ಮಳಿಗೆಗೆ ಭೇಟಿ ಕೊಡಿ ಅಂತ ಹೇಳ್ತಾ ಸ್ವರ ಜ್ಯೋತಿಷ್ಯ ವಿಭಾಗ ಪ್ರಾರಂಭ ಮಾಡೋಣ. ಇವತ್ತಿನ ಮೊದಲನೇ ಕರೆ ಮಾಡಿರೋರು ಯಾರು ಕೇಳೋಣ ವೀಕ್ಷಕರೇ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಕ್ಕ. ಯಾರು ಮಾತಾಡ್ತಿರೋದ್ಮಾ? ನನ್ನ ಹೆಸರು ಅಶ್ವಿನಿ ಅಂತ ಅಕ್ಕ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಅಶ್ವಿನಿ ಅವರೇ? ಬೆಂಗಳೂರಿಂದ ಅಕ್ಕ. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ಮ ಅಮ್ಮಂಗ್ ತುಂಬಾ ಹುಷಾರಿಲ್ಲ ಅಕ್ಕ, ಅದಕ್ಕೆ ಕೇಳ್ಬೇಕಾಯ್ತು. ಹೌದಮ್ಮ, ಮಾತಾಡಿ ಗುರುಜಿ ಹತ್ರ. ಸರಿ, ಕೊಡ್ತೀನಿ ನಮ್ಮ ಅಮ್ಮನ ಕೈಲಿ ಅಕ್ಕ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನಿಮ್ ಪ್ರೋಗ್ರಾಮ್ ಎಲ್ಲೆಲ್ಲಿ ನಡೀತಾ ಎಲ್ಲಾ ಕಡೆ ಬಂದಿದೀವಿ, ಆದ್ರೆ ನೀವು ಸಿಕ್ಕಿಲ್ಲ ಗುರುಜಿ. ಅದಕ್ಕೆ ಎಷ್ಟೊಂದ್ಸತಿ ಕಾಲ್ ಮಾಡಿದ್ರೆ ಇವಾಗ ಸಿಕ್ತು ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಅಮ್ಮಂಗೆ ಖಾರ ಪದಾರ್ಥ ಏನು ತಿನ್ನಂಗಿಲ್ಲ, ಲೂಸ್ ಮೋಷನ್. ಅದಕ್ಕೆ ಬೇರೆ ಎಲ್ಲಾ ಹಾಸ್ಪಿಟ್ಲಿಗೂ ತೋರ್ಸಿದೀವಿ, ಏನು ಇಲ್ಲ ಅಂತಾರೆ. ಕಾಲ್ ಓಡ್ತಾ ಮತ್ತೆ ಬೆನ್ನು ಓಡ್ತಾ. ಅದಕ್ಕೆ ನಮ್ಮ ಅಮ್ಮನ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಅಮ್ಮ ಇದಾರಾ? ಅಮ್ಮ ಇದಾರೆ, ಕೊಡ್ತೀನಿ ಗುರುಜಿ. ಕೊಡಮ್ಮ. ಹಲೋ, ನಮಸ್ಕಾರ ತಾಯಿ, ಹೇಳಮ್ಮ. ಕೋಟಿ ಕೋಟಿ ನಮಸ್ಕಾರ ಗುರುಜಿ ನಿಮ್ಗೆ. ನಮಸ್ಕಾರಮ್ಮ. ಅಯ್ಯೋ, ನಿಮ್ಗೆಲ್ಲಾ ಒಳ್ಳೆ ಇದು ಕೊಟ್ಟಿ, ನನಗೆ ಗುರು ಶಕ್ತಿ ಕೊಟ್ಟಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಗುರುಜಿ. ನಮಗೂ ತುಂಬಾ ಒಳ್ಳೇದಾಗ, ತುಂಬಾ ಬಡವರು ಆಗಿದ್ದ ಗುರುಜಿ. ನಾವ್ ನಿಮ್ ಕಾರ್ಯಕ್ರಮ ನೋಡಿ ನಾನು ತುಂಬಾ ನೀವ್ ಹೇಳೋ ಅನುಷ್ಠಾನ ಎಲ್ಲಾ ಮಾಡಿ ನನ್ ತುಂಬಾ ಒಳ್ಳೇದಾಗತ್ತೆ ಗುರುಜಿ. ನಂದು ಇದು ಆರೋಗ್ಯ ಮಾತ್ರ ಸರೋಗ್ಲಿಲ್ಲ ಗುರುಜಿ. ಎಲ್ಲಾ ಪೂಜೆನೂ ಮಾಡ್ತೀನಿ ನೀವ್ ಹೇಳದ್ದು. ವರಳಿ ಲಕ್ಷ್ಮೀ ದೇವಸ್ಥಾನಕ್ಕೂ ಬಂದಿದ್ದೆ. ಆಮೇಲೆ ಅಲ್ಲಿಂದ ಇದು ಇಲ್ಲಿ ಸನ್ಯಾಸಪುರ ಪೂಜೆ ಮಾಡಿದ ಗುರುಜಿ, ನಾಯಂಡಳ್ಳಿ. ಅಲ್ಲೂ ಬಂದು ನಾನು ಪೂಜೆ ಮಾಡ್ದೆ ಗುರುಜಿ. ಅಲ್ಲಿ ಮಾಡಿದ್ಮೇಲೆ ನನ್ಗೆ ಒಂದ್ ಸ್ವಲ್ಪ ಆರೋಗ್ಯ ಓಡಾಡುವಂಗೆ ಪಡೋದಂಗೆ ಒಂದ್ ಸ್ವಲ್ಪ ಕಾಲ್ ನೋವು ಬೆನ್ನು ಒಂದ್ ಸ್ವಲ್ಪ ಕಮ್ಮಿ ಆಗತ್ತೆ ಗುರುಜಿ. ಇನ್ನೂ ಚೆನ್ನಾಗ್ ಆಗ್ತೀರಿ, ಇನ್ನೂ ಚೆನ್ನಾಗ್ ಹೇಳಮ್ಮ. ಹೊಟ್ಟೆ ನೋವು ಸುಮಾರಾಗೈತೆ. ಆಮೇಲೆ ತಿರ್ಗಾ ಇದು ಲೂಸ್ ಮಸನ್ ಏನ್ ತಿಂದ್ರು ಲೂಸ್ ಮಸನ್ ಗುರುಜಿ. ಮಜ್ಜಿಗೆನ ಇಂಥದ್ ಏನಾರ ತಿನ್ಕೊಂಡೇ ಇರ್ಬೇಕು ಗುರುಜಿ. ಆಸ್ಪತ್ರೆ ಎಲ್ಲಾ ತೋರ್ದವ್ ಎಲ್ಲ ನಾರ್ಮಲ್ ನಿಮ್ಗೆ ಏನು ಇಲ್ಲ ಅಂತಾರೆ. ಒಬ್ಬೊಬ್ಬರು ನಿಮ್ ಸಂಖ್ಯೆ ಅಂತ ಒಬ್ಬೊಬ್ಬರು ಅಂತಾರೆ ಗುರುಜಿ. ಒಂದ್ ಕೆಲ್ಸ ಮಾಡಮ್ಮ, ಅದಕ್ಕೆ ಸುಲಭನಾದಂತ ಐಡಿಯಾ ನಾನು ಕೊಡ್ತೇನೆ. ಈ ಬಾದಾಮ್ ಬಂಕ ಅಂತ ಬರುತ್ತೆ ಗೊತ್ತಾ? ಏನ್ ಗುರುಜಿ? ಬಾದಾಮ್ ಬಂಕ ಅಂತ ಹೇಳ್ತಾರೆ. ಬಾದಾಮ್ ಬಂಕ ಅಂತ ಹೇಳ್ತಾರೆ. ಬಾದಾಮ್ ಬಂಕ. ಅದನ್ನ ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿ ಕೊಡ್ತಾರೆ. ಬಾದಾಮ್ ಬಂಕ, ಕೆಂಪು ಕಲ್ ಸಕ್ಕರೆ. ಬಾದಾಮ್ ಬಂಕನ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನ ನೀರಲ್ಲಿ ನೆನೆಸಿದ್ರೆ ಸ್ಪಂಜ್ ತರ ಆಗತ್ತೆ. ಒಂದು ಸ್ವಲ್ಪ ದಪ್ಪಕ್ಕಾಗತ್ತೆ, ಅಂದ್ರೆ ಮಂದವಾಗಿ ಆಗುವಂತದ್ದಾಗತ್ತೆ. ಅದ್ರ ಜೊತೆ ಸ್ವಲ್ಪ ಕೆಂಪು ಕಲ್ ಸಕ್ಕರೆ ಹಾಕಿ ಅದನ್ನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡೊತ್ತು ಸ್ವಲ್ಪ ತಗೋ. ಆಯ್ತು ಗುರುಜಿ. ಆಮೇಲೆ ಒಂದು 11 ದಿವಸ ಬಾರ್ಲಿ ಗಂಜಿ ಆಯ್ತು ಗುರುಜಿ. ಬಾರ್ಲಿ ಗಂಜಿ ತಗೋ. ಇದಾದ ನಂತರ ಇದೆಲ್ಲ ಆದ್ಮೇಲೆ ಒಂದು 4 ಭಾನುವಾರ ಬೆಳಿಗ್ಗೆ ಹೊತ್ತು ಮಜ್ಜಿಗೆನಲ್ಲಿ ಹಿಂಗ ಹಾಕೊಂಡು ಆಹಾರವಾಗಿ ತಗೋಮ್ಮ. 4 ಭಾನುವಾರ ಮಜ್ಜಿಗೆನಲ್ಲಿ ಹಿಂಗ ಹಾಕಿ ತಗೋ. ಆರೋಗ್ಯ ಗುಣ ಆಗತ್ತೆ, ಹೊಟ್ಟೆ ನೋವು ಬೇಗ ಗುಣ ಆಗತ್ತೆ, ನೆಮ್ಮದಿಯಾಗಿರ್ಬೋದು. ಗುರುಜಿ, ನಾನು ಇಷ್ಟು ಹೇಳ್ಬೇಕಾಯ್ತು ಗುರುಜಿ. ಒಂದಿಷ್ಟೆಲ್ಲ ಸೈಡ್ ತಗೊಂಡು ನಿಮ್ ಪೂಜೆ ಎಲ್ಲ ಮಾಡಿ ನಾನುವೆ ಅದೇನಾದ್ರು ಕಟ್ಟೋ ಹೇಗ ಆಯ್ತಾ ಇಲ್ವಾ ನೋಡಿ ಗುರುಜಿ. ಪೂಜಾನುಷ್ಠಾನ ಮಾಡಿ ಸೈಟ್ ತಗೊಂಡಿದ್ದೀರಿ ಅಂದ್ರೆ ಇನ್ನು ಕಟ್ಟೋ ಯೋಗ ಅಂತೂ ಖಂಡಿತ ಬಂದೇ ಬರುತ್ತೆ ಅತಿ ಶೀಘ್ರವಾಗಿ. ಮತ್ತೆ ನಿಜವಾಗ್ಲೂ ಗುರುಜಿ ನಿಮ್ ಕಾರ್ಯಕ್ರಮ ನಾನು 10 ನಿಮಿಷ ಬರ್ತಿರಲ್ ಗುರುಜಿ. ಜಿ ಕಲರ್ದಲ್ಲಿ ಅವಾಗಿಂದ ನೋಡ್ತಾ ಇದ್ದೀನಿ. ನಾನು ರಾಜರಾಜೇಶ್ವರಿ ದೇವಸ್ಥಾನದಲ್ಲೆಲ್ಲ ಇದ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದ್ ವಿಷಯ ಮಾತ್ರ ಗುರುಜಿ, ನನ್ಗೆ ತುಂಬಾ ಒಂದು ಬಗೆ ಇದಾಗಿತ್ತು ಗುರುಜಿ. ಅದ್ ಬಾಯ್ ಬಿಟ್ಟು ಹೇಳಲ್ಲ, ಅದು ತುಂಬಾ ದೂರ ಆಗ್ಬಿಡ್ತೀವಿ ನಾವು ಸಟ್ಟಿ ಆಗಲ್ಲ ಅನ್ನೋಂಗ್ ಆಗ್ಬಿಟ್ಟಿದೆ ಗುರುಜಿ. ನಾವು ಅಲ್ಲೇ ಪೂಜೆ ಮಾಡ್ದ ನಮ್ಮ ಯಜಮಾನ್ರು ಪೂಜೆ ಮಾಡಿದ್ಮೇಲೆ ಒಪ್ಕೊಂಡ್ರು ಗುರುಜಿ. ಅದ್ ಬಾಯ್ ಬಿಟ್ಟು ಹೇಳಲ್ಲ ಗುರುಜಿ. ನಾಗರಕಲ್ಲ ಪೂಜೆ ಮಾಡಿ ಅಂತ ಮೇ ತಿಂಗಳಲ್ಲಿ ಹೇಳಿದ್ರಲ್ಲ ಗುರುಜಿ, ಸಾಯಂಕಾಲ ಹೋಗಿ 6:30ಗೆ. ಹೌದಮ್ಮ. ಆ ಗುರುಜಿ ಅದ ಹೋಗಿ ನಾನ್ ಮಾಡ್ದೆ ಗುರುಜಿ. ಬೆಳಿಗ್ಗೆ ಆಗತ್ತು ನನ್ಗೆಲ್ಲ ಸಕ್ಸಸ್ ಆಗೋಯ್ತು ಗುರುಜಿ. ಬೆಳಗ್ಗೆ ನಮ್ಮ ಯಜಮಾನ್ರ ನೀನೇ ಹೋಗು, ನೀನೇ ಮಾತಾಡ್ಕಬ, ನೀನೇ ಮಾಡು ಅಂತ ಅದ್ ಬಾಯ್ ಬಿಟ್ಟು ಹೇಳಲ್ಲ. ಮಾನ ಮರ್ಯಾದೆ ಅಂತ ಗುರುಜಿ ನಾನು ಹೇಳ್ತಾ ಇಲ್ಲ. ನಮ್ಮ ಯಜಮಾನ್ರು ಒಪ್ಕೊಂಡು ಕಳ್ಸಿದ್ರು ಗುರುಜಿ. ನಿಮ್ ಪೂಜೆ ಮಾಡ್ಕೊಳ್ಳೋದೇ ನಾನು. ನಿಮ್ಮ ಯಾವ ಸಮಸ್ಯೆ ಆದ್ರೂ ಸಹಿತ ಈ ಕಾರ್ಯಕ್ರಮದಿಂದ ನೀವು ಒಂದಿಷ್ಟು ಅನುಕೂಲ ಪಡೆದು ನಾವು ಚೆನ್ನಾಗಿದ್ದೀವಿ, ನಗನಗ್ತಾ ಇದೀವಿ, ಈ ಸಮಸ್ಯೆ ನಮಗೆ ಪಾರಾಯ್ತು ಅಂತ ಹೇಳಿ ನೀವು ಹೇಳ್ತಿರಲ್ಲ ತಾಯಿ, ನನಗೆ ಅದೇ ಸಂತೋಷಮ್ಮ. ನಾನಂತೂ ತುಂಬಾ ನಿಮ್ಮಂತೂ ನಿಮ್ ಕಾರ್ಯಕ್ರಮ ನೋಡ್ದೇನೆ ನಾನು ಯಾವ ಕೆಲ್ಸನೂ ಮಾಡಲ್ಲ ಗುರುಜಿ. ಬತ್ತು ಅಂದ್ರೆ ಸಾಕು ಗುರುಜಿ. ನಾನು ನಿಮ್ ಕಾರ್ಯಕ್ರಮ ನೋಡ್ಬಿಟ್ಟೆ ನಾನು ಬೇರೆ ಕೆಲಸ ಮಾಡತ್ತೆ. ಯಾವ ಕೆಲಸ ಬಿದ್ದಿದ್ರು ಅದ್ ನಮ್ಮ ಮಗನ್ ನಾಶ ಮಾಡ್ಬಿಟ್ಟು ಹುಡುಗರ್ಗೆ ಅದೇ ಕುತ್ಕೊಂಡ್ ನೋಡೋದೇ ಗುರುಜಿ. ನಾನು ಎಲ್ಲೂ ಹೋಗಲ್ಲ. ಎಲ್ರಿಗೂ ಹೇಳ್ತೀನಿ ಗುರುಜಿ, ಈ ತರ ಮಾಡಿ ಅಂತವ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿಮ್ಮ, ಚೆನ್ನಾಗಿರಿ, ನಿಮ್ಮ ದೇವ್ರು ಚೆನ್ನಾಗಿರ್ಲಿ ಅಮ್ಮ. ನಮ್ಮ ಮಗಳ ಒಂಚೂರು ಹೇಳ್ಬಿಡಿ ಗುರುಜಿ, ಒಂಚೂರು ಒಂದ್ 2 ಮಾತು ಕೇಳ್ತಾಳೆ. ಕೊಡಮ್ಮ. ಹಲೋ ಹಲೋ,
ನಮಸ್ಕಾರ ಗುರುಜಿ. ನಾನು ಸೆಕೆಂಡ್ PU ಎಕ್ಸಾಮ್ ಬರ್ದೆ 2 ಸಬ್ಜೆಕ್ಟ್ ಹೋಯ್ತು. ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದೀನಿ. ಯಾಕಮ್ಮ ಓದ್ಬೇಕಲ್ವಮ್ಮ? ಅದಕ್ಕೆ ಕೇಳೋಣ ಅಂತ, ಮುಂದಿನ ಭವಿಷ್ಯದ ಬಗ್ಗೆ ಕೇಳೋಣ ಅಂತ ಗುರುಜಿ. ಖಂಡಿತ ಒಳ್ಳೇದಾಗತ್ತೆ. ಮುಂದಿನ ಭವಿಷ್ಯತ್ತಿದೆ. ಇನ್ನು ಸ್ವಲ್ಪ ಕಷ್ಟ ಬಿದ್ದು ಓದಿದ್ರೆ ನಿನ್ ಜೀವನದಲ್ಲಿ ಇನ್ನಷ್ಟು ಬೆಳಕು ಸಿಗ್ತೈತಲ್ವಾ? ಇಲ್ಲ ಗುರುಜಿ, ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದೀನಿ. ಆರಾಮಾಗಿ ಮನೇಲಿ ಇದೀನಿ. ಕೆಲ್ಸಕ್ಕೆ ಹೋಗ್ತಾ ಇದೀನಿ ಗುರುಜಿ. ಅದಕ್ಕೆ ನನ್ ಭವಿಷ್ಯ ಮುಂದದ ಬಗ್ಗೆ ಕೇಳೋಣ, ಮದ್ವೆ ಬಗ್ಗೆ ಕೇಳೋಣ ಅಂತ ಗುರುಜಿ. ಮದ್ವೆನೂ ಬೇಗ ಅನುಕೂಲ ಆಗುತ್ತೆ, ಚಿಂತೆ ಮಾಡ್ಬೇಡ. ಆ ಮನೆಯಲ್ಲೇ ಇದ್ರು ಸಹಿತ ಏನಾರು ಒಂದು ಕೋರ್ಸ್ ಮಾಡು, ಏನಾರು ಒಂದು ಕೋರ್ಸ್ ಮಾಡು, ಯಾವ್ದಾರು ಒಂದು ವಿದ್ವತ್ತನ್ನ ಸಂಪಾದನೆ ಮಾಡ್ಕೊ. ಮದುವೆ ಆಗೋದು, ಗಂಡನ ಮನೆಗೆ ಹೋಗೋದು, ಅಲ್ಲಿ ಜೀವನ ಮಾಡೋದು ಸದಾ ಇದ್ದಿದ್ದೇ ಅದು. ಇದ್ರ ಮಧ್ಯದಲ್ಲಿ ಸ್ವಲ್ಪ ವಿದ್ಯೆ ಸಂಪಾದನೆ ಮಾಡಿದ್ರೆ ಒಂದು ಹೆಣ್ಣು ಮಗು ನಾಳೆ ದಿವಸ ಏನೇ ಒಂದು ಅಚಾತುರ್ಯಗಳಾದ್ರೂ ನಿನ್ನ ವಿದ್ಯೆ ನಿನ್ನ ಕೈಯಲ್ಲಿತ್ತು ಅಂದ್ರೆ ನಿನ್ನ ಬದುಕಿಗೊಂದು ದಾರಿ ತಾಯಿ. ಒಳ್ಳೇದಾಗ್ಲಿಮ್ಮ, ಒಳ್ಳೆ ವಿದ್ಯಾವಂತೆ ಆಗು, ಅನುಕೂಲ ಆಗ್ಲಿ, ಒಳ್ಳೇದಾಗ್ಲಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ತುಂಬಾ ಸ್ಪೆಷಲ್ ಕಾಲರ್ ನೀವು ಅಂತ ನನ್ಗನ್ಸ್ತು. ಯಾಕಂದ್ರೆ ನಮ್ಮ ಕಾರ್ಯಕ್ರಮದ ಮುಖೇನ ಗುರೂಜಿ ಅವ್ರು ಹೇಳಿದಂತಹ ಅನುಷ್ಠಾನವನ್ನ ಮಾಡ್ಕೊಂಡು ಜೀವನದಲ್ಲಿ ಸಾಕಷ್ಟು ಏಳ್ಗೆಯನ್ನ ಕಂಡಿದೀವಿ ಅಂತ ಕರೆ ಮಾಡಿದ್ರಲ್ಲ, ತುಂಬಾನೇ ಖುಷಿ ಅನಿಸ್ತು. ಒಳ್ಳೇದಾಗ್ಲಿಮ್ಮ, ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಅಂತ ನಮಗೆ ಖುಷಿ ಆಗತ್ತೆ. ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ವೀಕ್ಷಕರೇ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಮಸ್ತೆ, ನಾನು ಶ್ರೀನಿವಾಸ್ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಶ್ರೀನಿವಾಸ್ ಅವರೇ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳಬೇಕಾಗಿತ್ತು. ಮಾತಾಡಿ ಗುರೂಜಿ ಹತ್ರ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ಅಪ್ಪ. ತುಂಬಾ ಖುಷಿ ಆಗ್ತಿದೆ ಗುರುಜಿ ಮಾತಾಡೋದು. ನನಗೂ ಅಷ್ಟೇ, ನಿಮ್ಮನ್ನೆಲ್ಲ ಮಾತಾಡೋದೇ ಒಂದು ಖುಷಿ ನಮಗೆ. ಮಾಡ್ತಿದ್ದೆ ಗುರುಜಿ. ಫಸ್ಟ್ ನಾನು ಹಾ ಇಂಟೀರಿಯರ್ ಡಿಸೈನಿಂಗ್ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಬಟ್ ನನ್ಗೇನು ಬೇರೆಯವ್ರಿಗೆ ಒಳ್ಳೇದಾಗತ್ತೆ, ಬಟ್ ನನ್ಗೆ ಯಾವ್ದು ಕಾಸು ನಿಂತ್ಕೊಳ್ಳಲ್ಲ, ಏನಿಲ್ಲ ಗುರುಜಿ. ಸಂಬಳ ಸರಿ ಕೊಡ್ತಾ ಇರ್ಲಿಲ್ಲ. ಇವಾಗ ನಾನೇ ಓನ್ ಆಗಿ ಮಾಡ್ತಾ ಇದ್ದೀನಿ. ಇವಾಗ್ಲೂ ಲೈಕ್ ನೆಮ್ಮದಿ ಇಲ್ಲ. ಕೆಲಸ ನಡೆಯುತ್ತೆ, ಕೆಲಸ ಬರುತ್ತೆ, ಬಟ್ ಮುಗಿಸೋದು ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ ಗುರುಜಿ. ತುಂಬಾ ನೆಮ್ಮದಿನೇ ಇಲ್ಲ. ಏನೋ ಕೆಲಸ ಎಲ್ಲ ಅಡಚಣೆ ಏನೋ ಆಗ್ತಾರ ಆಗುತ್ತೆ ಗುರುಜಿ. ಮೇ ತಿಂಗಳು 23ನೇ ತಾರೀಕುವರೆಗೂ ವೆಯ್ಟ್ ಮಾಡಿ. ಮೇ ತಿಂಗಳು 23ನೇ ತಾರೀಕು ದಾಟಿದ್ರೆ ನಿಮ್ಮ ಕೆಲಸದಲ್ಲಿ ಒಂದು ಯಶಸ್ಸಿದೆ. ಸರಿ ಗುರುಜಿ. ಅಲ್ಲಿಂದ ಆಚೆ ನೀವು ತುಂಬಾ ಚೆನ್ನಾಗಿರ್ತೀರಿ. ಮೇ ತಿಂಗಳು 23ನೇ ತಾರೀಕು ದಾಟಬೇಕು. ಸರಿ ಗುರುಜಿ. ಆದ್ರೆ ಈ ಮಧ್ಯದಲ್ಲಿ ಇನ್ನೊಂದು ಟೆನ್ಷನ್ ಇದೆ ನಿಮಗೆ. ಈ ಮಧ್ಯದಲ್ಲಿ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸ್ಬೇಕು ನೀವು. ಸರಿ ಗುರುಜಿ. ಅವರ ಆರೋಗ್ಯದ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ, ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ, ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಸರಿ ಗುರುಜಿ, ಒಳ್ಳೇದಾಗ್ಲಿ. ಬನ್ನೀಗ ಮುಂದಿನ ರಾಶಿಗೆ ಗುರುಜಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಗುರುಜಿ, ಈಗ ಕನ್ಯಾ ರಾಶಿ ಅಲ್ವಾ ಗುರುಜಿ? ಖಂಡಿತಮ್ಮ. ಇನ್ನ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವಾರದ ಮೊದಲನೇ ದಿನ ಇವತ್ತು ಸೋಮವಾರ. ಇವತ್ತು ನಿಮ್ಮ ಅದೃಷ್ಟದ ದಿನ. ನೀವು ತುಂಬಾ ದಿನಗಳಿಂದ ಯಾವುದೋ ಒಂದು ಕೆಲಸವನ್ನ ಮನಸ್ಸಲ್ಲಿ ಅಂದ್ಕೊಂಡು ಆ ಕೆಲಸವೂ ಪರಿಪೂರ್ತಿ ಆಗದಿರ ಒಂದಲ್ಲ ಒಂದು ಕಡೆ ಸಮಸ್ಯೆಗಳ ಸೆರಮಾಲೆ ತಂದೊಡ್ಕೊಂಡಿರೋ ನಿಮಗೆ ಒಂದಿಷ್ಟು ಬೆಳಕಿನ ದಿನ. ಜೊತೆಗೆ ನೀವು ಮಾಡ್ತಕ್ಕಂಥ ಅನುಷ್ಠಾನ ಫಲವೇ ನಿಮಗೆ ದಾರಿದೀಪ ಆಗ್ತಕ್ಕಂಥದ್ದು, ಹೆಚ್ಚು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಸಾಕಷ್ಟು ಅರ್ಥಪೂರ್ಣವಾದಂತಹ ದಿನ ಇವತ್ತು ನಿಮ್ಮದಾಗಿದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದು ಪೂರ್ಣ ಫಲ, ಒಂದು ತೆಂಗಿನಕಾಯಿನ ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಆ ಕಾಯಿನ ನಾಳೆ ಬೆಳಗ್ಗೆ ಹೊಡೆದು ಅದನ್ನು 4-5 ಜನ ಮಕ್ಕಳಿಗೂ ಕೊಡಿ, ನೀವು ಪ್ರಸಾದವಾಗಿ ತೆಗೆದುಕೊಳ್ಳಿ. ಇಷ್ಟು ಮಾತ್ರ ಮಾಡಿದ್ರೆ ಮತ್ತಷ್ಟು ಅನುಕೂಲ ಪಡಿತೀರಿ. ಇನ್ನ ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಕೇತು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಅಸಾಧ್ಯವಾದ್ದನ್ನು ಸಹಿತ ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ಆದರೆ ಆರೋಗ್ಯದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಏರುಪೇರುಗಳಿಂದ ಮನಸ್ಸಿಗೆ ತುಂಬ ಬಾಧೆ ಇರಬಹುದು. ಹಾಗೆ ನಿಮ್ಮ ಪ್ರಾಂತ್ಯದಲ್ಲಿ ನಿಮ್ಮಲ್ಲಿರ್ತಕ್ಕಂತಹ ಒಳ್ಳೆ ಗುಣವನ್ನು ಅರ್ಥ ಮಾಡಿಕೊಂಡು ಒಳ್ಳೆ ಮಾರ್ಗದಲ್ಲಿ ಹೇಳ್ತಕ್ಕಂಥವ್ರು ಸಾಕಷ್ಟು ಜನ, ಹಾಗೆಯೇ ನಿಂದನೆ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ. ಒಳ್ಳೆಯವರು ಕೆಟ್ಟವರು ಇಬ್ಬರ ಮಧ್ಯದಲ್ಲಿ ಜೀವನ, ಅದೇ ಇವತ್ತಿನ ವಿಶೇಷ. ಹಾಗಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ನೀವು ಸಾಧ್ಯವಾದಷ್ಟು ಸನ್ಮಾರ್ಗದಲ್ಲಿ ನಡೀತಾ ಹಸ್ತಿರ್ತಕ್ಕಂಥವರಿಗೆ ಒಂದಿಷ್ಟು ಅನ್ನ ಆಹಾರಗಳನ್ನು ದಾನವಾಗಿ ಕೊಟ್ಟು, ಅಂದರೆ ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ ಹಿರಿಯರು. ಅದರಿಂದ ಇವತ್ತಿನ ದಿವಸ ನಿಮ್ಮ ಕೈಲಾದಷ್ಟು ಇನ್ನೊಬ್ಬರು ಒಳ್ಳೆಯದನ್ನು ಮಾಡೋದ್ರ ಬಗ್ಗೆ ನಿಮ್ಮ ಚಿಂತನೆ ಇದ್ದರೆ ತುಲಾರಾಶಿಯವರಿಗೆ ಮತ್ತಷ್ಟು ಕಾರ್ಯಸಿದ್ಧಿಯೇ ಸರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ದೂರಭಾರ ಪ್ರಯಾಣ, ಸ್ವಲ್ಪ ವಿದೇಶಿ ಪ್ರಯಾಣ ಆಗಿರ್ಬೋದು, ಅಥವಾ ಊರಿನ ಪ್ರಯಾಣ ಇರಬಹುದು, ಅಥವಾ ಮನೋರಂಜನಾ ಕ್ಷೇತ್ರಕ್ಕೆ ಹೊರಡುವಂಥದ್ದು ಇರ್ಬೋದು, ಅಥವಾ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥ ಒಂದು ವಿಶೇಷತೆಯೂ ಇರ್ಬೋದು. ಇವತ್ತಿನ ಯೋಗ ಫಲದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾರದಿಂದ ಆರ್ಥಿಕ ಪರಿಸ್ಥಿತಿಯಲ್ಲೇನೋ ಸಾಕಷ್ಟು ಅಭಿವೃದ್ಧಿ ಇದೆ. ಹಾಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸಾಕಷ್ಟು ತಕರಾರಿದೆ. ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆಯೂ ಬೇಕಾಗತ್ತೆ. ನಿಧಾನಕ್ಕೆ ಮಂದಗತಿಯಲ್ಲಿ ಸಾಗಿದ್ರೂ ಸಹಿತ ಸಾಕಷ್ಟು ವಿಶೇಷತೆಗಳನ್ನು ಇವತ್ತು ನೀವು ನೋಡ್ತೀರಿ.
ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 12ರಿಂದ 2 ಗಂಟೆವರೆಗೂ ಯಾವುದೇ ಒಂದು ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ, ನಿಧಾನಕ್ಕೆ ಆಲೋಚನೆ ಮಾಡಿ ಮುಂದೆ ಹೊರಡಿ. ಯಾಕೆಂದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವದ್ದಲ್ಲದ್ರಿಂದ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ನೋಡಿದ್ರು, ಯಾವುದೇ ಒಂದು ಕೈಂಕರ್ಯವನ್ನು ಮಾಡೋದಕ್ಕೋದ್ರೂ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳನ್ನು ನೋಡ್ತೀರಿ. ಜೋಪಾನ, ಆದಷ್ಟು ಎಚ್ಚರಿಕೆ ಇರಲಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಶುಕ್ರ ಮತ್ತು ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿಯಲ್ಲೇನೋ ಸಾಕಷ್ಟು ಮುಂದಿರ್ತೀರಿ. ಹಣಕಾಸಿನ ತೊಂದರೆ ನಿಮಗಿಲ್ಲ. ಆದರೆ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾದಂತಹ ಬೆನ್ನೋವು, ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು, ಸಾಕಷ್ಟು ಹೊತ್ತು ಕೂತ್ಕೊಂಡಿರಬೇಕಾದಂಥ ಪ್ರಸಂಗ ಆಗ್ಬೋದು. ಅಥವಾ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳಿದ್ದು ಅವಮಾನಕ್ಕೀಡಾಗುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಏನೇ ಆದರೂ ಮಧ್ಯಾಹ್ನ 2 ಗಂಟೆಯಿಂದ 4:15ವರೆಗೂ ಸ್ವಲ್ಪ ಎಚ್ಚರಿಕೆ ಇರಿ. 4:15 ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ, ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಎಲ್ಲಾದರೂ ಹುತ್ತ ಕಂಡ್ರೆ ಹುತ್ತಕ್ಕೊಂದು ನಮಸ್ಕಾರ ಹಾಕಿ ಹುತ್ತದ ಮಣ್ಣಿನ ಪ್ರಸಾದ ಹಣೆಗಿಟ್ಕೊಳ್ಳೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಪಡಿತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮಕರ ರಾಶಿ, ಮಕರ ಲಗ್ನ. ಲಗ್ನದಲ್ಲಿ ಬಹಳ ವಿಶೇಷತೆ ಇದೆ. ರಾಶಿಯಲ್ಲಿ ಶನೇಶ್ವರನ ಅನುಗ್ರಹ ಇದೆ. ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋ ದಿನ ಆಗಿದೆ. ಹಾಗಾಗಿ ಇವತ್ತು ಸಾಂಬ ಸದಾಶಿವನ ಅನುಗ್ರಹಕ್ಕೋಸ್ಕರ ಶಿವಾಲಯಕ್ಕೆ ಹೋಗಿ ಬನ್ನಿ. ಶಿವನಿಗೆ ಒಂದಿಷ್ಟು ಬಿಲ್ವಾರ್ಚನೆ ಮಾಡಿಸಿ ಶಿವನಾಮವನ್ನು, ಶಿವಮಂತ್ರವನ್ನು ನಿರಂತರವ ಪಠನೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಅನುಗ್ರಹವೂ ನಿಮಗಾಗತ್ತೆ. ಇವತ್ತು ಪಾರ್ವತಿ ದೇವಿಗೆ ಅಂದರೆ ಶಿವನ ಅರ್ಧಾಂಗಿಯಾದಂತಹ ಪಾರ್ವತಿ ದೇವಿಗೆ ಒಂದಿಷ್ಟು ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಸಾಕಷ್ಟು ಮಂಗಳಕರವಾದಂಥ ಭವಿಷ್ಯತ್ತು, ಮಂಗಳಕರವಾದಂಥ ಅರ್ಥಗರ್ಭಿತವಾದಂಥ ದಿನ ಇವತ್ತು ನಿಮ್ಮ ಭವಿಷ್ಯತ್ತಲ್ಲಿದೆ. ಮಕರ ರಾಶಿಯವರು ಸಾಧ್ಯವಾದಷ್ಟು ನೀವು ಅರ್ಚನೆ ಕುಂಕುಮ ಪ್ರಸಾದವನ್ನು ಇಟ್ಕೊಂಡು ಇನ್ನೊಂದು 4 ಜನಕ್ಕೆ ಅರ್ಚನೆ ಕುಂಕುಮ ಪ್ರಸಾದವನ್ನು ವಿನಿಯೋಗ ಮಾಡಿದ್ದೆ ಆದರೆ ಮತ್ತಷ್ಟು ದಾರಿದೀಪ ನಿಮ್ಮ ರಾಶಿಯಲ್ಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿಯಲ್ಲಿ ರಾಶ್ಯಾಧಿಪತಿ ಶನಿ. ಆದರೆ ಇವತ್ತಿನ ದಿವಸ ಸಾಂಬ ಸದಾಶಿವನ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಭೂಮಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳಷ್ಟು ಆಲೋಚನೆ ಮಾಡ್ತೀರಿ. ದೂರಭಾರ ಪ್ರಯಾಣ ಮಾಡ್ತೀರಿ. ಆದಷ್ಟು ದೇವಿಯ ಆರಾಧನೆ ಮಾಡ್ತಾ ದೇವಿನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಭಗವಂತನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಕುಂಭರಾಶಿಯವರು ಇವತ್ತಿನ ದಿವಸ ಗುರು ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥದ್ದು, ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹಿರಿಯರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು, ಇಂತಹ ಕೈಂಕರ್ಯಗಳನ್ನು ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ. ಸಾಧ್ಯವಾದರೆ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ ಮತ್ತಷ್ಟು ಫಲವನ್ನು ಪಡೆಯಿರಿ. ಒಳ್ಳೆಯದಾಗಲಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಹಾಗೆ ಸಾಕಷ್ಟು ದಾರಿದೀಪವೂ ಇದೆ. ನೀವು ಅಂದುಕೊಂಡಂತೆ ನಿಮ್ಮ ಕೆಲಸಗಳನ್ನು, ನಿಮ್ಮ ಆರೋಗ್ಯವನ್ನು, ನಿಮ್ಮ ಮನಸ್ಥಿತಿಯನ್ನು, ಹಾಗೆ ನಿಮ್ಮ ಆತ್ಮೀಯರೊಂದಿಗೆ ನೀವು ಮಾಡ್ತಕ್ಕಂಥ ವ್ಯವಹಾರ ವ್ಯಾಪಾರಗಳನ್ನು ಎಲ್ಲದರಲ್ಲೂ ಸಹಿತ ಲಾಭವನ್ನು ಕಾಣತಕ್ಕಂಥ ದಿನ. ಜಾತಕದಲ್ಲಿ ಗುರು ಬಹಳ ವಿಶೇಷ ಸ್ಥಾನದಲ್ಲಿದ್ದಾನೆ. ನಿಮ್ಮ ಮಾತು, ನಿಮ್ಮ ರೀತಿ ನೀತಿ, ನಿಮ್ಮ ನಾಲಿಗೆಯ ಮೇಲೆ ಹೊರಡುವಂತಹ ಸ್ವರತರಂಗಗಳು ಇವೆಲ್ಲವೂ ಸಹಿತ ಬಹಳ ವಿಶೇಷವಾಗಿದೆ. ಇದಕ್ಕೆ ನೀವು ಮಾಡಬೇಕಾದ್ದು ದುರ್ಗಾ ಪ್ರಾರ್ಥನೆ ಮಾಡಿ ಮಹಾವಿಷ್ಣುವಿನ ಆರಾಧನೆ ಮಾಡ್ತಾ ಒಂದಷ್ಟು ತುಳಸಿನ ವಿಷ್ಣು ಪಾದಕ್ಕೆ ಅರ್ಪಣೆ ಮಾಡೋದ್ರಿಂದ ಇವತ್ತಿನ ಕೈಂಕರ್ಯದಲ್ಲಿ ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಸಾಧ್ಯವಾದರೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6ರ ಒಳಗೆ, 2 ಗಂಟೆಯಿಂದ 6 ಗಂಟೆಯ ಒಳಗಾಗಿ ಒಂದಷ್ಟು ಮಕ್ಕಳಿಗೆ ಏನಾರೋ ಒಂದಿಷ್ಟು ಪದಾರ್ಥಗಳನ್ನು ತಿನ್ನಲಿಕ್ಕೆ ಕೊಡೋದ್ರಿಂದ ಮತ್ತಷ್ಟು ದಾರಿದೀಪವೂ ಆಗುತ್ತೆ, ಮತ್ತಷ್ಟು ಯಶಸ್ಸನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಹಾಗೆ ವೀಕ್ಷಕರೇ, ಗುರೂಜಿಯವರು ಸರಳ ವಿವಾಹಕ್ಕೆ ಖಂಡಿತವಾಗ್ಲೂ ನಾವು ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಮೂಹಿಕ ವಿವಾಹ ಜರುಗ್ತಿದೆ. ಉಚಿತ ಸಾಮೂಹಿಕ ವಿವಾಹ ಅದು ಗುರೂಜಿಯವರ ನೇತೃತ್ವದಲ್ಲಿ ಜರುಗ್ತಿದೆ. ಇದೇ ತಿಂಗಳ 25ನೇ ತಾರೀಕು ಅಂದ್ರೆ ಭಾನುವಾರ ಬೀಳ್ತಿದೆ. ಎಲ್ಲಿ ಜರುಗ್ತಿದೆ ಅಂದ್ರೆ ನಂದ ಗೋಕುಲಾಶ್ರಮ, ಸೀಗನಾಯಕನಹಳ್ಳಿ, ಕೂಗೂರು ಪೋಸ್ಟ್, ಸರ್ಜಾಪುರ ಹೋಬಳಿ, ಬೆಂಗಳೂರು. ಇಲ್ಲಿ ಜರುಗ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9342223650 ಅಥವಾ 9341919977 ಮತ್ತು 9242839384 ಈ 3 ಸಂಖ್ಯೆಗಳಿಗೆ ಕರೆಯನ್ನ ಮಾಡಿ ಯಾವುದಾದ್ರೂ ಒಂದಕ್ಕೆ ಖಂಡಿತ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, 5 ವಿವಿಧ ಬಗೆಯ ಪರಿಮಳಗಳಲ್ಲಿ ಲಭ್ಯ ಮೋಕ್ಷ ಅಗರಬತ್ತಿಗಳು ಒಮ್ಮೆ ಕೊಂಡು ನೋಡಿ ಅಂತ ಹೇಳ್ತಾ, ನಾನು 25ನೇ ತಾರೀಕು ಜರುಗ್ತಿರುವಂತಹ ಉಚಿತ ಸಾಮೂಹಿಕ ವಿವಾಹದ ಕುರಿತಾಗಿ ತಿಳಿಸ್ಕೊಟ್ಟೆ. ಹಾಗೆ ಪರಿವರ್ತನಾ ಚಾರಿಟಬಲ್ ಟ್ರಸ್ಟ್ ಅವರು ಕೂಡ ಉಚಿತ ಸಾಮೂಹಿಕ ವಿವಾಹವನ್ನ ಮಾಡ್ತಿದ್ದಾರೆ. ಅದರ ಉದ್ಘಾಟನೆಯನ್ನ ಗುರೂಜಿಯವರೇ ನಡೆಸ್ಕೊಡ್ಲಿದ್ದಾರೆ. ಇದು ಜರುಗ್ತಾ ಇರೋದು 29ನೇ
ತಾರೀಕು ಅಂದ್ರೆ ಗುರುವಾರ ಜರುಗ್ತಾ ಇದೆ. ಸ್ಥಳ HAL ಕಲ್ಯಾಣ ಮಂಟಪ, ಓಲ್ಡ್ ಏರ್ಪೋರ್ಟ್ ರೋಡ್, HAL ವಿಮಾನಪುರ, ಬೆಂಗಳೂರು. ಹಾಗಾಗಿ ಖಂಡಿತವಾಗ್ಲೂ ಆಸಕ್ತರು ಯಾರ್ಯಾರಿಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ ಅಲ್ಲಿ ಬಂದು ನೋಂದಾಯಿಸ್ಕೊಳ್ಬಹುದು. ಕೆಲವೊಂದು ನಿಯಮಗಳಿದೆ. ಇದು 25ನೇ ತಾರೀಕು ಜರುಗ್ತಿರುವಂತಹ ಉಚಿತ ಸಾಮೂಹಿಕ ವಿವಾಹಕ್ಕೂ ಕೂಡ ಅನ್ವಯವಾಗುತ್ತೆ. ಸೂಚನೆ ಮತ್ತು ನಿಯಮಗಳು ಇಂತಿವೆ. ವಧು-ವರರು ಪ್ರಥಮ ವಿವಾಹಿಗಳಾಗಿರ್ಬೇಕು. ಹಾಗೆ ಅಪೇಕ್ಷಿತರು ಬಹಳ ಬೇಗ ನೋಂದಣಿಯನ್ನ ಮಾಡ್ಕೊಬೇಕು. ವಧುವರರಿಗೆ ಬಟ್ಟೆ, ಮಂಗಳಸೂತ್ರಾದಿಗಳನ್ನ ಸಂಸ್ಥೆಯ ವತಿಯಿಂದ ಒದಗಿಸಲಾಗುವುದು. ಜೊತೆಗೆ ಊಟ ಉಪಚಾರಾದಿಗಳು ಸಂಸ್ಥೆಯ ವತಿಯಿಂದಲೇ ನಡೆಯುವುದು. ಹಾಗಾಗಿ ಇದು ಖಂಡಿತವಾಗ್ಲೂ ಒಂದು ಉಚಿತವಾದ ಸಾಮೂಹಿಕ ವಿವಾಹ ಆಗಿರೋದ್ರಿಂದ ಈ ಎಲ್ಲಾ ನಿಯಮಗಳನ್ನ ಪಾಲಿಸಿದವರಿಗೆ ಮಾತ್ರ ನೋಂದಣಿಯನ್ನ ಮಾಡ್ಕೊಳ್ಳುವಂತಹ ಅವಕಾಶ ಇರುತ್ತೆ. ಇಲ್ಲಿ ಹೆಚ್ಚಿನ ವಿವರಗಳು ಬೇಕು ಅಂತ ಹೇಳಿದ್ರೆ ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿ ಜರುಗ್ತಿರುವಂತಹ ಸಾಮೂಹಿಕ ವಿವಾಹದಲ್ಲಿ ಈ ಒಂದು ಸಂಖ್ಯೆಗೆ ಕರೆ ಮಾಡಿ. 7795503848 ಕರೆ ಮಾಡಿ ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ್ ಮಾತಾಡ್ತಿರೋದ್ಮಾ? ಮೇಡಮ್ ನಾ ಶ್ವೇತಾ ಅಂತ ತುರುವನೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಶ್ವೇತಾ ಅವ್ರೆ? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಮಾತಾಡಿ ಮಾ ಗುರುಜಿ ಹತ್ರ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ನಮಸ್ಕಾರ ಗುರುಜಿ, ನಿಮ್ಮ ಪಾದಕ್ಕೆ. ಹೇಳು ಮಗು, ಮಾತಾಡಮ್ಮ. ಗುರುಜಿ, ಅದೇ ನನ್ನ ಕೆಲಸ ಸೇರಿ 7 ವರ್ಷ ಆಯ್ತು ಗುರುಜಿ. ಗೌರ್ಮೆಂಟ್ ಕಡೆಯಿಂದಾನೇ ತಗೊಂಡಿದ್ದು. ಬಟ್ 1 ವರ್ಷಕ್ಕೆ ಪರ್ಮಿಟ್ ಮಾಡ್ಬೇಕಾಗಿತ್ತು. 1 ವರ್ಷ ಕಾಂಟ್ರಾಕ್ಟ್ ಬೇಸಿಸ್ ಅಂತ ತಗೊಂಡ್ರು. ಬಟ್ ಇಲ್ಲಿವರೆಗೂ ಪರ್ಮಿಟ್ ಆಗಿಲ್ಲ ಗುರುಜಿ. ನಾವು ಒಟ್ಟು JS KPTC ಗುರುಜಿ ತಗೊಂಡಿರೋದು. 300 ಜನ ಇದೀವಿ ಗುರುಜಿ. 100 ಜನ? 300 ಜನ, 300 ಜನ. ಆಗ್ತಾ ಇಲ್ಲ ಗುರುಜಿ. ನನ್ನ ಏನಾದ್ರು ಪರ್ಮಿಟ್ ಆಗುತ್ತಾ? ನಿನಗಂತೂ ಒಂದು ಒಳ್ಳೆ ಅನುಕೂಲ ಆಗುವಂತ ಸಾಂದ್ರತೆ ಅಂತೂ ಸದ್ಯದಲ್ಲೇ ಇದೆ. ಅದು ಅದೃಷ್ಟ ಅನ್ನೋದು ಭಗವಂತ ಒಂದೆರಡು ವಿಧಾನ ಅಲ್ಲ, 10 ಹಲವಾರು ಥರ ಇರುತ್ತೆ. ಆದರೆ ಯಾವುದೋ ಒಂದು ವಿಧಾನದಲ್ಲಂತೂ ಫೆಬ್ರವರಿ ಮಾಸದಲ್ಲಿ ನೀನು ಬಹಳ ಸಂತೋಷ ಪಡ್ತೀಯ. ಆ ಫೆಬ್ರವರಿ ಮಾಸದಲ್ಲಿ ಆಗ್ತಕ್ಕಂತಹ ಸಂತೋಷ, ಆಗ ಆಗ್ತಕ್ಕಂತಹ ಬದಲಾವಣೆಗಳು ಸಾಕಷ್ಟು ಇದೆ ತಾಯಿ. ಆದರೆ ಉದ್ಯೋಗದ ಬಗ್ಗೆನೇ ಆಗುತ್ತೋ ಅಥವಾ ಮತ್ಯಾವುದ್ರ ಬಗ್ಗೆ ಆಗುತ್ತೋ, ಒಂದಂತೂ ಸತ್ಯ, ಫೆಬ್ರವರಿಯಿಂದ ಆಚೆಗೆ ನಿನ್ನ ಭವಿಷ್ಯದಲ್ಲಿ ಒಂದಿಷ್ಟು ಬೆಳಕನ್ನು ಕಾಣ್ತೀಯ. ಅಲ್ಲಿಂದ ಆಚೆ ನಿನ್ನ ಅದೃಷ್ಟ ರೇಖೆಗಳು ಬದಲಾಗುತ್ತೆ. ಒಳ್ಳೇದಾಗ್ಲಮ್ಮ. ಇನ್ನೇನು ಸಮಯ ಮೀರ್ತಿರೋದ್ರಿಂದ ತಿಳಿಸ್ಬಿಡ್ತೀರಾ ಯಾರಿಗೆ ಸೇರ್ಲಿದೆ ಈ ಪುಸ್ತಕಗಳು ಅಂತ? ಖಂಡಿತಮ್ಮ. ಹಾಗೆ ಮತ್ತೊಮ್ಮೆ 29ನೇ ತಾರೀಕು ನಡೀತಕ್ಕಂಥ ಸಾಮೂಹಿಕ ವಿವಾಹದ ಬಗ್ಗೆ ಮತ್ತೊಮ್ಮೆ ತಿಳಿಸುತ್ತಾರೆ. ಖಂಡಿತ ಗುರುಜಿ. 25ನೇ ತಾರೀಕು ಜರುಗ್ತಾ ಇದೆ. ನಂದ ಗೋಕುಲಾಶ್ರಮ, ಸೀಗನಾಯಕನಹಳ್ಳಿ, ಕೂಗೂರು ಪೋಸ್ಟ್, ಸರ್ಜಾಪುರ ಹೋಬಳಿಯಲ್ಲಿ ಉಚಿತ ಸಾಮೂಹಿಕ ವಿವಾಹ. ಇದರ ನೇತೃತ್ವ ಗುರೂಜಿಯವರು ವಹಿಸ್ತಿದ್ದಾರೆ. ಇನ್ನು 29ನೇ ತಾರೀಕು ಅಂದ್ರೆ ಗುರುವಾರ ಜರುಗ್ತಾ ಇದೆ. HAL ಕಲ್ಯಾಣ ಮಂಟಪ, ಓಲ್ಡ್ ಏರ್ಪೋರ್ಟ್ ರೋಡ್ ರಸ್ತೆ, HAL ವಿಮಾನಪುರದಲ್ಲಿ ಜರುಗ್ತಿರುವಂತಹ ಇದು ಕೂಡ ಬೆಂಗಳೂರಿನಲ್ಲೇ ನಡೀತಾ ಇದೆ. ಪರಿವರ್ತನಾ ಚಾರಿಟಬಲ್ ಟ್ರಸ್ಟ್ ಅವರು ಇದನ್ನ ಆಯೋಜಿಸಿದ್ದಾರೆ. ನಿಯಮಗಳನ್ನ ನಾನು ಆಗ್ಲೇ ಹೇಳ್ದೆ, ನಂಬರ್ಗಳನ್ನ ಕೂಡ ತಿಳಿಸ್ದೆ. ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ಸುಮಿತ್ರಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ರಾಯಚೂರು. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು ಸುಮಿತ್ರಾ ಅವ್ರೆ? ನನ್ ಬಗ್ಗೆ. ಅಮ್ಮ ಸ್ವಲ್ಪ ನಿಮ್ಮ ಧ್ವನಿ ಏರಿಸಿ ಮಾತಾಡಿ, ಜೊತೆಗೆ ಸಮಯ ಕಮ್ಮಿ ಇರೋದ್ರಿಂದ ಬೇಗ ಮಾತಾಡಿ ಗುರುಜಿ ಹತ್ರ. ಹಲೋ 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 ಗುರುಜಿ, ನಮಸ್ಕಾರ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನಾನು 10th ಓದ್ತಾ ಇದ್ದೀನಿ. ಆದ್ರೆ ಓದ್ಬೇಕಂದ್ರೆ ನೆನಪೇ ಇರಲ್ಲ ಗುರುಜಿ. ಅವರು ನನ್ಗೆ ಅವರು ಇವರು ಏನಂತಾರೋ, ನನ್ ಬಗ್ಗೆ ಮಾತಾಡ್ತಾರೋ ಏನೋ ಅಂತ ಅನಿಸ್ತೇ ಗುರುಜಿ. ಅಂದ್ರೆ ಯಾರಾದ್ರೂ ನನ್ನ ಬಗ್ಗೆ ಏನಾದ್ರು ಮಾತಾಡ್ತಾರೋ ಏನೋ, ನಾನು ಇರ್ತಕ್ಕಂಥ ರೀತಿ ಸರಿ ಇದೆಯೋ ಇಲ್ವೋ, ಅಥವಾ ನಾನು ಯಾವಾಗ್ಲೂ ಇರಬೇಕಾದಂತ ರೀತಿ ಹೀಗಿದೆಯೋ ಇಲ್ವೋ, ಈ ಪ್ರಕಾರವಾದಂತ 10 ಹಲವಾರು ತರ ತಲೆಯಲ್ಲಿ ಆಲೋಚನೆಗಳು ಬರ್ತಾ ಇರುತ್ತೆ. ಇದೊಂದು ಸಮಸ್ಯೆ ಸಾಯಿ. ಇದು ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತದ್ದು. ಅಂದ್ರೆ ನಿನ್ನ ತಲೆಯಲ್ಲಿ ಪ್ರತಿಯೊಂದು ಏನ್ ಆಲೋಚನೆ ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಆಲೋಚನೆ ಬಂದ್ಬಿಟ್ಟಿರುತ್ತೆ ಆಗ್ಲೇನೆ. ಹಾಗಾಗಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಒದ್ದಾಡ್ತಾ ಇರ್ತೀಯ ನೀನು. ನೀನ್ ಊಟ ಕೂತ್ಕೊಂಡ್ರು ಸಹಿತ ನಿನ್ ಮುಂದೆ ಯಾರು ಏನ್ ಮಾತಾಡ್ಕೊಳ್ತಾರೋ ಏನಾಗುತ್ತೋ ಅನ್ನೋದ್ರ ಬಗ್ಗೆ ಆಲೋಚನೆ. ಇದು ಬರ್ತಾ ಬರ್ತಾ ನೀನ್ ನಾಳೆ ದಿವಸ ಏನಾಗುತ್ತೆ, ದಿನ ಕಳಿತಾ ನಿನ್ನ ಕೈನೇ ಒಂದು 4-5 ಸತಿ ತೊಳಿತಾ ಇರೋದು, ಸ್ನಾನಕ್ಕೆ ಹೋದ್ರೆ ಎಷ್ಟೊತ್ತಾದ್ರೂ ಹೊರಗಡೆ ಬರ್ದಿರ ಇರೋಂಥದ್ದು, ಇಂತಹ ಸಮಸ್ಯೆಗಳಿಗೂ ಸಹಿತ ನೀನು ಒಳಗಾಗ್ಬೋದು. ಅದಕ್ಕೋಸ್ಕರ ಇದನ್ನ ಶೀಘ್ರವಾಗಿ ನೀನು ವೈದ್ಯರ ಸಲಹೆ ತೆಗೆದುಕೋಬೇಕು. ಆದಷ್ಟು ಬೇಗ ವೈದ್ಯರ ಸಲಹೆ ತೆಗೆದುಕೋ. ಇದಕ್ಕೆ ಸಂಬಂಧಪಟ್ಟಂತ ಔಷಧಿಗಳಿದೆ, ಔಷಧಿಗಳನ್ನು ಆಹಾರದಲ್ಲಿ ತೆಗೆದುಕೋಬೇಕು. ಹಾಗೆ ನೀನು ಒಳ್ಳೆ ಜ್ಞಾನವಂತಳಾಗಬೇಕು. ಪ್ರತಿದಿನ 4 ತುಳಸಿ ದಳ, 4 ತುಳಸಿ ದಳ, 1 ಕಲ್ಲುಪ್ಪು, 1 ಅರ್ಧ ಕಾಳು ಮೆಣಸು, ಇದನ್ನ ಅಗದು ಅದರ ರಸ ತೆಗೆದುಕೋತಾ ಬಾ. ನಿನ್ನ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ನಿನ್ನ ಮನಸ್ಥಿತಿ ನೆಮ್ಮದಿ ಆಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ಸುಮಿತ್ರಾ ಅವರ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಬೆಸ್ಟ್ ಕಾಲರ್ ಯಾರು ಇವತ್ತು? ಇವತ್ತಿನ ಬೆಸ್ಟ್ ಕಾಲರ್ ಅಂದ್ರೆ
ತಾಯಿ ಮಗಳಿಬ್ರು ಮಾತಾಡಿದ್ರಲ್ಲ, ಅಶ್ವಿನಿ ಮತ್ತು ಅವ್ರ ತಾಯಿ ಒಳ್ಳೇದಾಗಿದೆ, ನಮ್ಗೆ ಒಳ್ಳೇದಾಗಿದೆ. ಅವ್ರಿಗೆ ಇನ್ನಷ್ಟು ಅನುಕೂಲ ಆಗ್ಲಿ, ಈ ಗ್ರಂಥದಿಂದ ಇನ್ನಷ್ಟು ಅವ್ರಿಗೆ ಸಹಾಯ ಆಗ್ಲಿ, ಒಳ್ಳೇದಾಗ್ಲಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಸಮಸ್ತ ವೀಕ್ಷಕರಿಗೆ ನೀಡಿದ್ದಕ್ಕಾಗಿ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು ಗುರುಜಿ. ನಮಸ್ಕಾರಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗಿದೆ. ಮತ್ತೆ ನಿಮ್ಮ ಭೇಟಿ ಯಾವಾಗ? ನಾಳೆ ಬೆಳಿಗ್ಗೆ ಸರಿಯಾಗಿ 8 ಗಂಟೆಗೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ.